ಅನ್ನಪೂರ್ಣೇಶ್ವರಿ ಮಹಿಮೆ. ಅಧ್ಯಾಯ 1. ಒಂದು ದಿನ ವೈಕುಂಠದಲ್ಲಿ ಸಕಲ ದೇವತೆಗಳು ಸಡಗರ ಸಂಭ್ರಮದಿಂದ ಕೂಡಿ ಸಭೆಯಲ್ಲಿದ್ದರು. ಅಲ್ಲಿ ಸಕಲ ಶಿವಗಣಗಳು, ನಾಗರಗಣಗಳು, ಕಿನ್ನರರು, ಕಿಂಪುರುಷರು, ವಿಷ್ಣುಗಳು ಹಾಗೂ ಸಕಲ ದೇವಾನುದೇವತೆಗಳು ನೆರೆದಿದ್ದರು. ಅಂತಹ ಸಮಯದಲ್ಲಿ ಆಗತಾನೆ ದಕ್ಷಿಣಾಮೂರ್ತಿಯಾಗಿದ್ದು ತಪಸ್ಸಿನಿಂದ ಎಚ್ಚೆತ್ತು ಶಿವನು ಸಭೆಗೆ ಬಂದುದನ್ನು ನೋಡಿ ಶಿವನಿಗೆ ಸಕಲ ಮರ್ಯಾದೆಗಳನ್ನು ಮಾಡಿದರು. ಆಗ ವಿಷ್ಣುವು ಶಿವನನ್ನು ಆಲಂಗಿಸಿಕೊಂಡು, ಶಿವನೇ, ನೀನು ಇಲ್ಲದೆ ಸಂಹಾರ ಕ್ರಿಯೆ ನಡೆಯಲಿಲ್ಲ. ಲೋಕದಲ್ಲಿ ಅಧರ್ಮ ಅನೀತಿ ಹೆಚ್ಚಾಗುತ್ತಿದೆ. ತಾಪಸಿಗಳಿಗೆ ಹಿಂಸೆಯುಂಟಾಗಿದೆ. ಈಗಲಾದರೂ ನೀನು ಎಚ್ಚೆತ್ತುಕೊಂಡು ಬಂದು ಭೂಮಿಯ ಭಾರವನ್ನು ತಗ್ಗಿಸಬೇಕು ಎಂದು ಪ್ರಾರ್ಥಿಸಲು ಋಷಿಗಳು, ದೇವತೆಗಳು ಹಾಗೂ ಸಕಲ ವಿಧವಾದ ಲೋಕ ರಕ್ಷಿಸುವ ನಿತ್ಯ ದೇವತೆಗಳೆಲ್ಲರೂ ಪ್ರಾರ್ಥಿಸಿದರು. ಶಿವನು ಸಂತುಷ್ಟನಾಗಿ ತನ್ನ ಕ್ರಿಯೆ ಆರಂಭವಾಗಬೇಕಾದರೆ ನಾನು ಬ್ರಹ್ಮಚರ್ಯಿಯಿಂದ ಬಂದಿದ್ದೇನೆ. ವಿವಾಹ ಮಾಡಿಕೊಂಡು ಲೋಕ ರಕ್ಷಣೆ ಮಾಡಬೇಕಾಗಿದೆ. ನನ್ನ ವಿವಾಹ ನಂತರ ನಿಮ್ಮ ಆಸೆ ನೆರವೇರಿಸುತ್ತೇನೆ ಎಂದು ಹೇಳಿದನು. ಆಗ ಬ್ರಹ್ಮನು ತಕ್ಷಣ ಶಿವನಿಗೆ ವಂದಿಸಿ, ನಿನ್ನ ವಿವಾಹಕ್ಕೆ ನಾನು ಸಿದ್ಧ ಮಾಡುತ್ತೇನೆ ಎಂದು ಹೇಳಿದನು. ಸಭೆಯು ಇದನ್ನು ಒಪ್ಪಿತು. ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಎಲ್ಲ ಲೋಕಗಳನ್ನು ಸುತ್ತಲೂ ಎಲ್ಲ ದೇವತೆಗಳು ಒಪ್ಪಿ ಪ್ರಯಾಣ ಬೆಳೆಸಿದರು. ಆಗ ಹಿಮವಂತನ ಮಗಳಾದ ಪಾರ್ವತಿಯು ತನ್ನ ವಿವಾಹಕ್ಕಾಗಿ ಕಾಮೇಶ್ವರಿ ವ್ರತವನ್ನು ಮಾಡುತ್ತಿದ್ದಳು. ಆ ಕಠಿಣವಾದ ವ್ರತವನ್ನು ನಾರದರು ಪಾರ್ವತಿಗೆ ಬೋಧಿಸಿ ತಪಸ್ಸು ಜಪಗಳನ್ನು ಮಾಡಿ ಅದನ್ನು ವಿಶೇಷವಾಗಿ ಮಾಡುವಂತೆ ಅನುಗ್ರಹಿಸಿ ಹೊರಟು ಹೋದರು. ಇತ್ತ ದೇವಿಯು ಅನನ್ಯ ಪೂಜಾಸಕ್ತಳಾಗಿದ್ದಾಗ ದೂರ್ವಾಸರು ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದರು. ದೇವಿಯು ಮಾಡುತ್ತಿದ್ದ ಪೂಜೆಯನ್ನು ಕ್ಷಣಕಾಲ ನೋಡಿದರು. ತಾನು ಬಂದಿರುವುದನ್ನು ಲೆಕ್ಕಿಸದೆ ಈಕೆಯು ಪತಿಗಾಗಿ ಮಾಡುತ್ತಿದ್ದ ಪೂಜೆಯನ್ನು ನೋಡಿ ಕೋಪಗೊಂಡು ತಕ್ಷಣ ತಮ್ಮ ಕೋಪಾಗ್ನಿಯಿಂದ, ಎಲೈ ದೇವಿಯೇ, ಯಾವುದೇ ಕಾಲದಲ್ಲಿ ಮನೆಗೆ ಬಂದ ಗುರು ಹಿರಿಯರನ್ನು ಸತ್ಕರಿಸಬೇಕೆಂಬ ನಿಯಮ ಗೊತ್ತಿದ್ದು ನೀನು ಮನೆಗೆ ಬಂದ ಗುರುಗಳನ್ನು ಎವೆ ಇಕ್ಕದೆ ಈ ಕಡೆ ತಿರುಗಿಯೂ ಸಹ ನೋಡದೆ ಪೂಜೆ ಮಾಡುತ್ತಿರುವೆ. ನಿನ್ನ ಪೂಜೆಯ ಫಲ ನಿನಗೆ ದಾಂಪತ್ಯ ಸುಖ ಕೊಡದೇ ಹೋಗಲಿ ಎಂದು ಶಾಪವಿತ್ತರು. ತಕ್ಷಣ ದೇವಿಯು ಎಚ್ಚೆತ್ತುಕೊಂಡು ಮುನಿಗಳಿಗೆ ಅರ್ಘ್ಯ ಸೇವಾದಿಗಳನ್ನು ಮಾಡಿ ಅವರಿಗೆ ವಂದಿಸಿ ಸಂತೋಷಪಡಿಸಿ, ಸ್ವಾಮಿಯೇ, ದೇವ ಪೂಜೆಯಲ್ಲಿ ನಾನು ನಿರತಳಾಗಿದ್ದ ಕಾರಣ ನಿಮ್ಮನ್ನು ಸ್ವಾಗತಿಸಲಿಲ್ಲ. ಕ್ಷಮಿಸಿರಿ. ನೀವು ಹಿರಿಯರು, ನಮ್ಮನ್ನು ಆಶೀರ್ವದಿಸಿ ಎಂದು ದೀನಳಾಗಿ ಪ್ರಾರ್ಥಿಸಿದಳು. ಆಗ ಋಷಿಗಳ ಮನಸ್ಸು ಕರಗಿದವರಾಗಿ, ದೇವಿಯೇ, ನಿನ್ನ ಈ ಕಾಮೇಶ್ವರಿ ವ್ರತವು ಪೂರ್ಣವಾಗಲಿ. ಸದಾ ಭಕ್ತಿಯಿಂದ ಪ್ರಾರ್ಥಿಸಿದ ನಿನಗೆ ಒಳ್ಳೆಯ ಪತಿಯೂ ದೊರಕಲಿ ಎಂದು ಆಶೀರ್ವದಿಸಿ, ದೇವಿಯೇ, ಶಾಪವು ನಿನ್ನ ಜನ್ಮ ಸಂಸ್ಕಾರದಿಂದ ನನ್ನ ಬಾಯಿಯಲ್ಲಿ ನುಡಿಸಿತು. ಕ್ಷಮಿಸು. ಇದು ಎಂದಿಗೂ ಸುಳ್ಳಾಗಲಾರದು. ಆದರೆ ಪತಿ ಭಕ್ತಿ ಪರಾಯಣಿಗೆ ನಾನು ನಿಂದಿಸಿದ ಕಾರಣ ನನ್ನ ಜಪ ತಪ ಅನುಷ್ಠಾನಗಳಲ್ಲಿ ಬಹಳಷ್ಟು ವ್ಯರ್ಥವಾಯಿತು. ಆದರೂ ದೇವಿಯೇ, ನಿನ್ನನ್ನು ಮತ್ತೆ ನಾನು ಸಂದರ್ಶಿಸಿ ನಿನ್ನ ಆಶ್ರಯವನ್ನೇ ಪಡೆಯಬೇಕಾದ ಪಾಪವು ನನ್ನನ್ನು ಸುತ್ತಿಕೊಂಡಿದೆ. ಅಮ್ಮ, ನಿನ್ನ ಪೂಜಾ ಫಲವು ಅಖಂಡವಾದದ್ದು. ಈ ಕಾಮೇಶ್ವರಿ ದೇವಿಯು ಜಗತ್ಪ್ರಸಿದ್ಧಳು, ಚೈತನ್ಯಪೂರ್ಣಳು, ಲೋಕವನ್ನು ರಕ್ಷಿಸಿ ಸತಿಪತಿಗಳನ್ನು ಒಂದಾಗಿ ಕೂಡಿಸುವ ಮಹಾಮಹಿಮಳು. ಅಂತಹವಳ ಭಕ್ತಳು ನೀನು. ಆದ್ದರಿಂದ ನನ್ನ ಕೋಪಕ್ಕೆ ಉಪಶಮನ ನೀಡಿದ ನಿನ್ನ ಸೌಜನ್ಯವು ನನ್ನನ್ನು ಕರ್ಮಬಂಧನವನ್ನಾಗಿ ಮಾಡಿದೆ ಎಂದು ಹೇಳಲು ದೇವಿಯು ಪೂಜ್ಯರಿಗೆ ವಂದಿಸಿ ತಾಯಿಯ ಪೂಜೆಯಲ್ಲಿ ದೂರ್ವಾಸರನ್ನು ಕೂರಿಸಿ ಅವರನ್ನು ಪೂಜಿಸಿದಳು. ಈ ಸಂಪ್ರದಾಯಕ್ಕೆ ಮನಸೋತು ದೂರ್ವಾಸರು, ಅಮ್ಮ, ಈ ಕಾಮೇಶ್ವರಿ ಪೂಜೆಯಲ್ಲಿ ನನಗೆ ಅಗ್ರಸ್ಥಾನ ನೀಡಿದ್ದೀಯೇ. ಈ ಪೂಜೆಯು ಲೋಕದಲ್ಲಿ ಶಾಶ್ವತವಾಗಲಿ. ಎಲ್ಲಿ ದೂರ್ವಾಸರ ಪೂಜೆ ಮಾಡಿ ಕಾಮೇಶ್ವರಿ ವ್ರತವನ್ನು ಮಾಡುವರೋ ಅವರ ಮದುವೆಗೆ ಉಂಟಾಗಿರುವ ವಿಘ್ನಗಳನ್ನು ಪರಿಹರಿಸಿ ಶೀಘ್ರವಾಗಿ ಉತ್ತಮ ಪತಿ ದೊರೆಯುವಂತಾಗಲಿ ಎಂದು ಆಶೀರ್ವದಿಸಿದರು. ಅನಂತರ ದೂರ್ವಾಸರು, ದೇವಿ, ನಿನ್ನ ವಿವಾಹ ಯೋಗವು ಶೀಘ್ರವೇ ಉತ್ತಮ ವರನೊಡನೆ ನಡೆಯಲಿ ಎಂದು ಆಶೀರ್ವದಿಸಿ ಹೊರಟು ಹೋದರು. ಮನಸ್ಸಿನಲ್ಲಿ ಇದೇ ಚಿಂತೆ ಹೊಂದಿ ವೈಕುಂಠಕ್ಕೆ ಬರುತ್ತಿರುವಾಗ ಅಲ್ಲಿ ಬ್ರಹ್ಮಾದಿಗಳು ಮುನಿಪುಂಗವರೊಡನೆ ವಧೂನ್ವೇಷಣೆಗಾಗಿ ಪ್ರಯಾಣ ಹೊರಟಿದ್ದರು. ಆಗ ದೂರ್ವಾಸರು ಅವರಿಗೆ ಎದುರಾಗಲು ಎಲ್ಲರೂ ಅವರಿಗೆ ವಂದಿಸಿ ತಾವು ಹೊರಟಿರುವ ಕಾರ್ಯವಿಚಾರವಾಗಿ ತಿಳಿಸಿದರು. ಆಗ ಮಹರ್ಷಿಗಳು ಸಂತಸ ಹೊಂದಿ ಬ್ರಹ್ಮದೇವರನ್ನು ಕರೆದುಕೊಂಡು ಹಿಮವಂತ ಪರ್ವತಕ್ಕೆ ಬಂದು ಪರ್ವತರಾಜನಿಗೆ ತಾವು ಬಂದಿರುವ ವಿಷಯವನ್ನು ತಿಳಿಸಿದರು. ಅದಕ್ಕೆ ಹಿಮವಂತನು ಒಪ್ಪಿ ಪಾರ್ವತಿಗೆ ಈ ವಿಚಾರ ತಿಳಿಸಿದರು. ಆಕೆಯು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಳು.
ಎಲ್ಲರೂ ಸಂತೋಷದಿಂದ ಬೀಳ್ಕೊಂಡು ಶಿವನಿಗೆ ಈ ವಿಷಯ ತಿಳಿಸಿದರು. ಎಲ್ಲರಿಗೂ ಸಂತೋಷವಾಯಿತು. ಕಾಲ ಕೂಡಿ ಬಂದಾಗ ವಿವಾಹ ಲಗ್ನವನ್ನು ಬ್ರಹ್ಮನು ನಿಷ್ಕರ್ಷ ಮಾಡಿದನು. ವಿವಾಹ ದಿನ ಸಮೀಪಿಸಿ ಸಂಭ್ರಮದಿಂದ ಎಲ್ಲರೂ ಮದುವೆಯ ಕಾರ್ಯದಲ್ಲಿ ಭಾಗಿಗಳಾಗಿದ್ದರು. ಮುಹೂರ್ತವನ್ನು ಸಾಧಿಸಲು ಬ್ರಹ್ಮನು ಪೌರೋಹಿತ್ಯ ವಹಿಸಿದ್ದನು. ಮುಹೂರ್ತವು ಲೋಕ ಕಲ್ಯಾಣಕ್ಕಾಗಿ ನಡೆಯಿತು. ಆಗ ಎಲ್ಲಾ ದೇವತೆಗಳು ಒಂದೆಡೆ ಸೇರಿದ ಕಾರಣ ಭೂಮಿ ಭಾರದಿಂದ ತಲೆ ಕೆಳಗಾಗಿ ನಿಂತಿತು. ಇದನ್ನು ಕಂಡು ಎಲ್ಲರೂ ಭಯಭೀತರಾದಾಗ ಶಿವನು ಅಗಸ್ತ್ಯರನ್ನು ಕಂಡು ನಮಸ್ಕರಿಸಿ, ನನ್ನ ಅಂಶವೇ ನೀವು, ನಿಮ್ಮ ಶರೀರವೆಲ್ಲವೂ ಶಿವಮಯವಾಗಿದೆ. ಆದ ಕಾರಣ ನೀವು ಈ ವಿಂಧ್ಯ ಪರ್ವತದ ದಕ್ಷಿಣ ಭಾಗದಲ್ಲಿ ನಿಂತರೆ ಭೂಮಿಯು ಸಮತೋಲನ ಹೊಂದಿ ವಿವಾಹ ಕಾರ್ಯಕ್ಕೆ ತೊಂದರೆ ಆಗಲಾರದು. ಆದ ಕಾರಣ ನೀವು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಬೇಕು ಎಂದು ಶಿವನು ಹೇಳಿದನು. ಆಗ ಅಗಸ್ತ್ಯರು ದುಃಖದಿಂದ ಕೂಡಿರುವುದನ್ನು ಶಿವನು ಗಮನಿಸಿ, ಮುನಿವರಿಯರೇ, ನಿಮ್ಮ ಚಿಂತೆ ನನಗೆ ತಿಳಿದಿದೆ. ಯೋಚಿಸಬೇಡಿ. ನಾನು ವಿವಾಹ ಮಾಡಿಕೊಂಡ ಮೇಲೆ ನೀವಿರುವ ಜಾಗಕ್ಕೆ ಬಂದು ನಿಮಗೆ ದಂಪತಿ ಸಹಿತವಾಗಿ ದರ್ಶನ ನೀಡುತ್ತೇವೆ ಎಂದು ಆಶೀರ್ವದಿಸಿ ಬೀಳ್ಕೊಟ್ಟರು. ಆಗ ಋಷಿಗಳು ಶಿವನಿಗೆ ಪ್ರದಕ್ಷಿಣೆ ಮಾಡಿ ಭೂತಾಯಿಯನ್ನು ನಮಸ್ಕರಿಸಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದರು. ಮುಹೂರ್ತವನ್ನು ಬ್ರಹ್ಮನು ತನ್ನ 5 ಮುಖಗಳಿಂದಲೂ ಮಾಡಿಸಿದನು. ಅನಂತರ ಬ್ರಹ್ಮನು ಶಿವನನ್ನು ಕುರಿತು, ನನ್ನ 5 ಮುಖಗಳೇ ನಿಮ್ಮ ವಿವಾಹ ಮಾಡಿಸಿದ್ದು ಎಂದನು. ಸಭೆಯಲ್ಲಿದ್ದ ರುದ್ರನು ತನಗೂ 5 ಮುಖಗಳಿವೆ ಎಂದು ತೋರಿಸಿದನು. ಹೀಗೆ ಆರೋಪ ಪ್ರತ್ಯಾರೋಪಗಳಾದಾಗ ಶಿವನು ವಿಷ್ಣುವನ್ನು ಕುರಿತು, ನಮ್ಮಿಬ್ಬರಲ್ಲಿ ನಿಜವಾದ ಮುಖ ಯಾರದೆಂದು ಕೇಳಿದನು. ವಿಷ್ಣುವು ಶಿವ ಪಂಚಮುಖಗಳನ್ನು ಕುರಿತು, ಈ ನಿನ್ನ ಪಂಚಮುಖಗಳು ನನ್ನ ಅಂಶದಿಂದ ಕೂಡಿರುವುದು. ಬ್ರಹ್ಮನ ಪಂಚಮುಖಗಳು ಜಗಜ್ಜನನಿಯು ಕರುಣಿಸಿದ ವೇದ ಮುಖಗಳು. ಆದ್ದರಿಂದ ವೇದ ಮುಖಗಳೇ ಶ್ರೇಷ್ಠವು ಎಂದು ಹೇಳಿದನು. ಆಗ ಶಿವನು ಕೋಪಾವಿಷ್ಟನಾಗಿ ತನ್ನ ಭಯಂಕರವಾದ ಉಗುರಿನಿಂದ ಬ್ರಹ್ಮನ ಶಿರಸ್ಸಿನಲ್ಲಿದ್ದ 5ನೆಯ ಮುಖವನ್ನು ಸೀಳಿದನು. ಇದರಿಂದ ಆ ಬ್ರಹ್ಮ ಶಿರವು ತಕ್ಷಣ ಶಿವನನ್ನು ಬೆನ್ನಟ್ಟಿತು. ಇದನ್ನು ಕಂಡು ದೇವತೆಗಳು ತಲ್ಲಣಿಸಿದರು. ಇದನ್ನೆಲ್ಲ ನೋಡುತ್ತಿದ್ದ ಪಾರ್ವತಿಯು ಅತಿ ಖಿನ್ನಳಾಗಿ ಯಾರ ಮಾತನ್ನೂ ಕೇಳದೆ ಮನಸ್ಸಿಗೆ ಬಂದೆಡೆ ಪ್ರಯಾಣ ಬೆಳೆಸಿದಳು. ಇದರಿಂದ ಎಲ್ಲರಿಗೂ ದುಃಖವಾಯಿತು. ಅನಂತರ ಶಿವನು ಬ್ರಹ್ಮ ಕಪಾಲ ಬೆನ್ನಟ್ಟಿರುವುದನ್ನು ಕಂಡು ಕಂಡ ದೇವರಲ್ಲಿ ಮೊರೆಯಿಟ್ಟನು. ಆದರೆ ಯಾರಿಂದಲೂ ಆ ಕಪಾಲ ಪೂರ್ತಿಯಾಗಿ ತುಂಬಲಿಲ್ಲ. ಹೀಗೆ ಅನೇಕ ಯುಗಗಳೇ ಮುಗಿದವು. ಇತ್ತ ಪಾರ್ವತಿಯು ತನ್ನ ಆಯುಷ್ಯ ಕಾಲವನ್ನು ಗಂಗಾ ತೀರದಲ್ಲಿ ಕಳೆಯುತ್ತಿದ್ದಳು. ಆಗ ಅಲ್ಲಿಗೆ ಪ್ರತಿದಿನವೂ ಗಂಗಾ ತೀರದಲ್ಲಿ ಗೌತಮರು ಸ್ನಾನ ಜಪ ತಪ ಮಾಡುತ್ತಿದ್ದರು. ಒಂದು ದಿನ ಪಾರ್ವತಿಯು ಮುನಿಯ ಬಳಿಗೆ ಬಂದು ತನ್ನ ವಿವಾಹ ಜೀವನದಲ್ಲಾದ ವಿಚಾರವನ್ನು ಹೇಳಿಕೊಂಡಳು. ಶಾಂತ ಮನಸ್ಕರಾಗಿ ಇದನ್ನು ಕೇಳಿದ ಋಷಿಗಳು ಗಂಗಾ ತೀರದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡುವಂತೆ ಹೇಳಿ ಆಕೆಯನ್ನು ಪ್ರಾಯಶ್ಚಿತಾದಿಗಳಿಂದ ಶುದ್ಧೀಕರಿಸಿ ಗಂಗಾ ಸ್ನಾನ ಮಾಡಿಸಿ ಶುಭ ಮುಹೂರ್ತದಲ್ಲಿ ಬ್ರಹ್ಮ ಉಪದೇಶಿಸಿದ ಪಂಚಾಕ್ಷರಿಯನ್ನು ಗೌತಮರು ಪಾರ್ವತಿಗೆ ಉಪದೇಶಿಸಿದರು. ಇದರಿಂದ ಪಾರ್ವತಿಯು ಅನುಷ್ಠಾನ ಪರಳಾಗಿ ಆ ಮಂತ್ರವನ್ನು ಅನೇಕ ವರ್ಷಗಳ ಕಾಲ ಅನನ್ಯ ಭಕ್ತಿಯಿಂದ ಕೂಡಿ ಜಪ ಮಾಡಿದಳು. ತತ್ಪರಿಣಾಮವಾಗಿ ಆಕೆಗೆ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ತಾನು ದರ್ಶನ ನೀಡುವುದಾಗಿ ಹೇಳಿದನು. ಇತ್ತ ಶಿವನು ಸಕಲ ಲೋಕಗಳಲ್ಲಿರುವ ಎಲ್ಲಾ ಮಾತೆಯರನ್ನು ಪೂಜಿಸಿ ಕಪಾಲ ಭಿಕ್ಷೆ ಬೇಡುತ್ತಿದ್ದನು. ಆದರೆ ಯಾರಿಂದಲೂ ಕಪಾಲ ತುಂಬುವಂತೆ ಅದು ಸಾಧ್ಯವಾಗಲಿಲ್ಲ. ಆಗ ಶಿವನು ಭಿಕ್ಷೆ ಬೇಡುತ್ತಾ ಕಾಶಿಗೆ ಬಂದನು. ಗೌತಮರಲ್ಲಿ ತನ್ನ ಈ ಬ್ರಹ್ಮ ಕಪಾಲ ಬೆನ್ನಟ್ಟಿರುವುದನ್ನು ಹೇಳಿದನು. ಇಷ್ಟರಲ್ಲಿ ಶಿವನನ್ನು ಕಾಣಲು ದೂರ್ವಾಸರು ಕಾಶಿಗೆ ಬಂದಾಗ ಉರಿ ಬಿಸಿಲಿನ ಝಳಕ್ಕೆ ಶಿಷ್ಯರು ತತ್ತರಿಸಿದರು. ಇದರಿಂದ ಕೋಪಗೊಂಡರೂ ಮಧ್ಯಾಹ್ನ ಕಾಲ ಎಲ್ಲಿ ಹೋದರೂ ಒಂದು ಹೂವು ಶಿವನ ಪೂಜೆಗೆ ದೊರಕಲಿಲ್ಲ, ನೈವೇದ್ಯಕ್ಕೆ ಅನ್ನ ಸಿಗಲಿಲ್ಲ. ಇದರಿಂದ ಹಾಹಾಕಾರ ಹೊಂದಿ ಕೋಪಾವಿಷ್ಟರಾಗಿ ಶಾಪ ಕೊಡಲು ಮುಂದಾದರು. ಅಷ್ಟರಲ್ಲಿ ಅವರ ಮಹಿಮೆ ಅರಿತಿದ್ದ ಪಾರ್ವತಿಯು ಬಂದು ಗುರುಗಳಿಗೆ ನಮಸ್ಕರಿಸಿದಳು. ತಕ್ಷಣ ಶಾಂತರಾಗಿ, ಅಮ್ಮ, ಹಿಂದೆ ನಿನಗೆ ಶಾಪವನ್ನು ಕೊಟ್ಟಿದ್ದೆ. ಆ ಕಾರಣದಿಂದಲೇ ನಾನು ಈಗ ನಿನ್ನನ್ನೇ ಭಿಕ್ಷೆಗಾಗಿ ಬೇಡುತ್ತಿದ್ದೇನೆ. ತಾಯೇ, ನೀನು ಪರಮ ಪೂಜ್ಯಳು. ಆದ್ದರಿಂದ ನೀನು ಸಂಕಲ್ಪ ಮಾಡಿದ ಮಂತ್ರದಿಂದಲೇ ಶಾಪವನ್ನು ಕೂಡ ನಿಗ್ರಹಿಸಬಲ್ಲವಳು. ನಿನಗೆ ನಮಸ್ಕಾರವು. ನಾವು ಯಾತ್ರಾರ್ಥಿಯಾಗಿ ಇಂದು ಈ ಕಾಶಿ ಕ್ಷೇತ್ರದಲ್ಲಿ ಶಿವನು ಕೂಡ ಭಿಕ್ಷೆ ಎತ್ತುವಂತಾಗಿ ನಾವು ಕೂಡ ಭಿಕ್ಷೆಗಾಗಿ ಬಂದಿದ್ದೇವೆ. ಭಿಕ್ಷೆ ನೀಡು ತಾಯಿ ಎಂದು ಅಂಗಲಾಚಿದರು. ಆಗ ಪಾರ್ವತಿಯು ಮುನಿಗಳನ್ನು ಸಮಾಧಾನಪಡಿಸಿ, ಸ್ವಾಮಿ, ನಾನು ಹೇಗೆ ಭಿಕ್ಷೆ ನೀಡಲಿ? ಪತಿಯನ್ನು ತೊರೆದು ಬಂದ ಸತಿಗೆ ಆ ಪುಣ್ಯ ಭಾಗ್ಯ ಇರುವುದೇ ಎಂದು ಕೇಳಿದಳು. ತಕ್ಷಣ ದುರ್ವಾಸರು ಗೌತಮರನ್ನು ಕುರಿತು ಈಕೆಗೆ ಪ್ರಾಯಶ್ಚಿತಾದಿಗಳನ್ನು ಮಾಡಿಸಿ ಕರೆದುಕೊಂಡು ಬನ್ನಿ ಎಂದರು. ಗೌತಮರು ಪಾರ್ವತಿಯನ್ನು ಸ್ನಾನ ಮಾಡಿಸಿ ಪ್ರಾಯಶ್ಚಿತಾದಿಗಳನ್ನು ಹೇಳಿ ಮಾಡಿಸಿ ಶುದ್ಧಿಯಾಗಿ ಕರೆತಂದರು.
ದೂರ್ವಾಸರು ಪಾರ್ವತಿಗೆ ಅನ್ನಪೂರ್ಣ ಮಂತ್ರವನ್ನು ಉಪದೇಶಿಸಿದರು. ಆ ಮಂತ್ರ ಪ್ರಭಾವದಿಂದ ಶ್ರೀಚಕ್ರ ಶಕ್ತಿ ಹೊಂದಿದ್ದು ಪ್ರಜ್ವಲಿಸಿದರು. ಇಷ್ಟರಲ್ಲಿ ಶಿವನು ಭಿಕ್ಷೆಗಾಗಿ ಬಂದನು. ಆಗ ಮುನಿಗಳೆಲ್ಲ ಶ್ರೀಚಕ್ರ ದೇವತೆಯ ಪೂಜೆ ಮಾಡಿದ್ದರು. ತತ್ಫಲವಾಗಿ ತಾಯಿಯು ಶಿವನ ಕಪಾಲ ಪಾತ್ರೆಗೆ ಭಿಕ್ಷೆಯನ್ನು ನೀಡಿದಳು. ತಕ್ಷಣ ಭಿಕ್ಷಾ ಪಾತ್ರೆ ತುಂಬಿತು. ಅದು ಶಿವನ ಹಸ್ತವನ್ನು ಬಿಟ್ಟು ದೂರ ಹೋಯಿತು. ಆಗ ವಿಷ್ಣುವು ಇದನ್ನು ಗಮನಿಸಿ ಶಿವನನ್ನು ಬಹುದೂರ ಕರೆದುಕೊಂಡು ಹೋದನು. ಶಿವನ ಹಿಂದೆಯೇ ಭಿಕ್ಷಾ ಪಾತ್ರೆ ಬಂದಿತು. ತಕ್ಷಣ ಶಿವನನ್ನು ಕುರಿತು ತನ್ನ ಕೈಯಲ್ಲಿ ಕೆಳಮುಖ ಮಾಡುವಂತೆ ಸೂಚಿಸಿದ ಕಾರಣ ಆ ಕಪಾಲವು ಕೈಯಲ್ಲಿ ನಿಲ್ಲದೆ ಹೋಗಿ ಕೆಳಗೆ ಬಿದ್ದಿತು. ಅದು ಬಿದ್ದಿರುವ ಸ್ಥಳವೇ ಬ್ರಹ್ಮ ಕಪಾಲ. ಅದುವೇ ಬ್ರಹ್ಮನು ಬಂದು ಶಾಂತವಾಗಿ ನಿಂತಿರುವ ಸ್ಥಳ, ಈಗಿನ ಬದರಿ ಕ್ಷೇತ್ರ. ಈ ರೀತಿಯಾಗಿ ಬ್ರಹ್ಮ ಶಾಪವನ್ನು ವಿಮುಕ್ತಿ ಮಾಡಲು ಪಾರ್ವತಿಯು ಕಾಶಿಯಲ್ಲಿ ತಪಸ್ಸು ಮಾಡಿದ ಕಾರಣ ಆಕೆಯು ಕಾಶೀಪುರಕ್ಕೆ ಅಧೀಶ್ವರಿ ಆದಳು. ತಾಯಿಯನ್ನು ರಕ್ಷಿಸಲು ಶಿವನು ಮದುವೆಯ ಸಮಯದಲ್ಲಿ ಭೈರವರನ್ನು ಕಳುಹಿಸಿದ ಕಾರಣವಾಗಿ ಕಾಶಿಯ ಸ್ಥಳದಲ್ಲಿ ಪಾರ್ವತಿಗೆ ರಕ್ಷಣೆಯ ರೂಪದಲ್ಲಿ ಭೈರವರು ನಿಂತಿರುವರು. ಆಗ ದೂರ್ವಾಸಾದಿಗಳು ತಾಯಿಯನ್ನು ಪ್ರಾರ್ಥಿಸಿ, ಅಮ್ಮ, ನೀನು ಎಲ್ಲರಿಗೂ ಜ್ಞಾನ ಭಿಕ್ಷೆ ನೀಡುವ ತಾಯಿಯಾಗಿ ಇಲ್ಲಿ ನೆಲೆಸು ಎಂದು ಪ್ರಾರ್ಥಿಸಿದರು. ಆಗ ಗೌತಮರು ತಾಯಿಯನ್ನು ಕುರಿತು, ಅಮ್ಮ, ಈ ಗೌತಮ ಕ್ಷೇತ್ರದಲ್ಲಿ ನಿಂತು ಮೋಕ್ಷ ಕೊಡುವ ದೇವತೆಯಾಗಿ ಇಲ್ಲಿ ನೆಲೆಸಬೇಕು. ನೀನು ತ್ರಿಶಕ್ತಿ ರೂಪಿಣಿಯಾದ ಕಾರಣ ಶ್ರೀಚಕ್ರ ರೂಪದಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ನಿಂತು ಸಕಲರಿಗೂ ಭಿಕ್ಷೆಯನ್ನು ನೀಡುವ ತಾಯಿಯಾಗು. ಈ ಮೂಲ ಅವತಾರಕ್ಕೆ ನಾಂದಿ ಹಾಡಿದ ದೂರ್ವಾಸರು ಪ್ರಥಮ ಪೂಜ್ಯವಾಗಲಿ ಎಂದು ಆಶಿಸಿದರು. ಅಂದಿನಿಂದ ತಾಯಿಯು ಅನ್ನಪೂರ್ಣೇಶ್ವರಿ ಆದಳು. ಈಕೆಯು ಶಿವನಿಗೆ ಭಿಕ್ಷೆಯನ್ನು ತಾನು ಕೂತಲ್ಲಿ ನೀಡಿದ್ದಳಾದ್ದರಿಂದ ತಾಯಿಯು ಕೂತಿರುವಳು. ಯಾರು ಪಾರ್ವತಿ ಕಲ್ಯಾಣ ಮಾಡಿಸುವರೋ ಅವರು ಮೊದಲು ದೂರ್ವಾಸ ಪೂಜೆ, ಗೌತಮರ ಪೂಜೆ ಮಾಡಿಸಿ ಅನಂತರ ಕಲ್ಯಾಣೋತ್ಸವ ಮಾಡಿ ತದನಂತರ ಬದರಿ ಕ್ಷೇತ್ರ ದರ್ಶನ ಮಾಡಿ ಬರಬೇಕು. ಆಗ ಪಾರ್ವತಿ ಕಲ್ಯಾಣ ಮಾಡಿದ ಫಲ ದೊರಕುವುದು. ಇಲ್ಲವಾದರೆ ವಿವಾಹ ಕಾರ್ಯಗಳು ನಡೆಯಲಾರದು. ಅಂತಹ ಪಾರ್ವತಿ ರೂಪವೇ ಅನ್ನಪೂರ್ಣೇಶ್ವರಿ ಆದ ಕಾರಣ ಶ್ರೀಚಕ್ರದಲ್ಲಿ ಈಕೆಯನ್ನು ಪೂಜಿಸಿ ಪಾರ್ವತಿ ಕಲ್ಯಾಣ ಮಾಡಿದರೆ ಪೂರ್ಣ ಫಲ ಪಡೆಯುತ್ತೀರೆಂದು ವ್ಯಾಸ ಮುನಿಗಳು ಬರೆದಿರುವ ಅನ್ನಪೂರ್ಣ ಮಹಿಮೆ ಎಂಬ ಮೊದಲನೆಯ ಅಧ್ಯಾಯ ಮುಕ್ತಾಯವಾಯಿತು. ಅನ್ನಪೂರ್ಣೇಶ್ವರಿ ಮಹಿಮೆ ಅಧ್ಯಾಯ 2. ಕೃತಯುಗದಲ್ಲಿ ಅನೇಕ ಮಹರ್ಷಿಗಳು ಮತ್ತು ದೇವತೆಗಳು ಸೇರಿ ಸ್ವರ್ಗ ಲೋಕದಲ್ಲಿ ಮಹತ್ತರವಾದ ಹೋಮವನ್ನು ಮಾಡುತ್ತಿದ್ದರು. ಎಲ್ಲ ಋಷಿಗಳ ಮಂತ್ರ ತಪೋಬಲದಿಂದ ಅಗ್ನಿಯಲ್ಲಿ ಒಂದು ಮಹತ್ ತೇಜಸ್ಸು ಭೂಮ್ಯಾಕಾಶಗಳನ್ನು ಬೆಳಗಿಸಿ ಅಖಂಡವಾಗಿ ಪ್ರಜ್ವಲಿಸುತ್ತಾ ಪ್ರಕಾಶಿಸಿತು. ಆಗ ಕಶ್ಯಪ ಮಹರ್ಷಿಗಳು ಆ ಜ್ವಾಲೆಯನ್ನು ಕಂಡು ವಿಸ್ಮಿತರಾಗಿ ತಾಯಿಯ ರೂಪ ಕಂಡು ಶ್ರೀಚಕ್ರ ದೇವತೆಯನ್ನೇ ಆರಾಧಿಸಿ ಪೂಜಿಸಿದರು. ಇದನ್ನೇ ನೋಡುತ್ತಾ ಇತರ ಮಹರ್ಷಿಗಳೆಲ್ಲರೂ ಅವರನ್ನೇ ಅನುಸರಿಸುತ್ತಿದ್ದರು. ಆಗ ದೂರ್ವಾಸ ಮುನಿಗಳು ಕೋಪಗೊಂಡು ಯಾವುದೋ ಅಗ್ನಿಯಲ್ಲಿ ಹುಟ್ಟಿದ ಜ್ವಾಲೆಗೆ ಇಷ್ಟು ಪೂಜೆ ಸತ್ಕರಿಸುವುದನ್ನು ಕಂಡು ಅಸಮಾಧಾನ ಹೊಂದಿ ಕಶ್ಯಪರನ್ನು ಕುರಿತು, ನೀವು ಈ ರೀತಿ ಜ್ವಾಲೆಗೆ ಆಹ್ವಾನ ನೀಡುವುದು ಈ ಪೂರ್ಣಾಹುತಿಗೆ ಸಲ್ಲದು ಎಂದು ಹೇಳಿದರು. ಕಶ್ಯಪರು ಶಾಂತ ಭಾವದಿಂದ ಕೂಡಿ, ಅಯ್ಯ ಮಹರ್ಷಿ, ಈ ಜ್ವಾಲೆಯನ್ನು ಯಾರು ಎಂದು ತಿಳಿದಿದ್ದೀಯೇ? ಈಕೆಯ ಕರ್ತವ್ಯವೇನು? ಈಕೆಯು ಎಂತಹವಳೆಂದು ತಿಳಿಯದೆ ಅಜ್ಞಾನದಿಂದ ನಿಂದಿಸುತ್ತಿರುವೆ. ಇದು ತಪ್ಪು. ವಿವೇಕಯುತನಾಗಿ ಸಭೆಯಲ್ಲಿ ವರ್ತಿಸಬೇಕಾದ್ದು ಸಭ್ಯರ ಲಕ್ಷಣ. ಸಭಾ ಗೌರವ ಮೀರಿ ನಡೆಯಬಾರದು ಎಂದು ವಿವೇಕ ಹೇಳುತ್ತಿದ್ದನು. ಇದನ್ನು ಕೇಳಿಯೂ ಋಷಿಗಳು ಧಿಕ್ಕರಿಸಿದರು. ತಕ್ಷಣ ಕೋಪಗೊಂಡ ಜಮದಗ್ನಿಗಳು, ನಿನ್ನ ಅಹಂಕಾರ ಎಲ್ಲಿ ಮೀರುತ್ತಿದೆ? ಆದ್ದರಿಂದಲೇ ನೀನು ಈ ರೀತಿ ನುಡಿಯುತ್ತಿರುವೆ. ಮಹರ್ಷಿಯೇ, ಲೋಕವನ್ನು ಕಾಪಾಡಿ ಜೀವ ಪ್ರಾಣಗಳಿಗೆ ಚೈತನ್ಯ ಕೊಡುವ ತಾಯಿಯನ್ನೇ ನಿಂದಿಸುತ್ತಿರುವೆ. ಈ ಕಾರಣದಿಂದ ನೀನು ಹಸಿವು ನೀರಡಿಕೆಗಳಿಂದ ತತ್ತರಿಸುವಂತವನಾಗು ಎಂದು ಶಪಿಸಿದರು. ಅನಂತರ ಪ್ರಾಯಶ್ಚಿತಾದಿಗಳನ್ನು ಮಾಡಿಸಿ ಯಾಗ ಪೂರ್ತಿ ಮಾಡಿ ಪೂರ್ಣಾಹುತಿ ಹಾಕಿದರು. ಇತ್ತ ಸಭೆ ಬಿಟ್ಟು ಬಂದ ದೂರ್ವಾಸರು ಸ್ವರ್ಗ ಲೋಕದಿಂದ ಭೂಲೋಕಕ್ಕೆ ತಮ್ಮ ಅಸಂಖ್ಯಾತವಾದ ಶಿಷ್ಯ ವೃಂದದೊಡನೆ ಹಿಮಾಲಯ ತಪ್ಪಲನ್ನು ದಾಟಿ ಗಂಗಾ ತೀರಕ್ಕೆ ಬಂದರು. ಝಳ ಝಳ ಎಂಬ ಬಿಸಿಲು, ಕೂರಲು ಶಕ್ತಿಯಿಲ್ಲ, ನಡೆಯಲು ಶಕ್ತಿಯಿಲ್ಲ. ಹಸಿವು ಬಾಯಾರಿಕೆಗಳಿಂದ ತತ್ತರಿಸುತ್ತಿರುವ ಶಿಷ್ಯರನ್ನು ನೋಡಿದರು. ಮಧ್ಯಾಹ್ನ ಕಾಲ ಸಮೀಪಿಸಿದೆ. ಹಸಿವು ಬಾಯಾರಿಕೆ ಉಂಟಾಗಿ ನೊಂದು ಹೋದ ಮಹರ್ಷಿಗಳು ಕ್ಷಣಕಾಲ ಮೂಕರಾಗಿ ಕಾಶೀಪುರವೆಲ್ಲ ಭಿಕ್ಷಾನ್ನಕ್ಕಾಗಿ ಸುತ್ತುತ್ತಿದ್ದರು. ಆದರೆ ಯಾರೂ ಒಂದು ತೊಟ್ಟು ನೀರನ್ನಾಗಲಿ ಒಂದು ಹೊತ್ತಿನ ಊಟವನ್ನಾಗಲಿ ನೀಡಲಿಲ್ಲ. ಶಿಷ್ಯರು ಗುರುಗಳ ಮೊರೆ ಬಿದ್ದರು. ಹಸಿವಿನ ತಾಪ ತಾಳಲಾರದೆ ಬಿಕ್ಕಿ ಬಿಕ್ಕಿ ಅತ್ತರು. ಇದನ್ನೆಲ್ಲ ನೋಡುತ್ತಿದ್ದ ಗುರುಗಳು ಅಸಹಾಯಕರಾಗಿ ದುಃಖ ಹೊಂದಿ ವಿಧಿ ಇಲ್ಲದೆ ತಮ್ಮ ಕೋಪವನ್ನು ಅನುಷ್ಠಾನ ಮಾಡಿ ಕೈಯಲ್ಲಿ ನೀರು ಹಿಡಿದು ಶಾಪ ಕೊಡಲು ಮುಂದಾದರು.
ಅಷ್ಟರಲ್ಲಿ ತಾಯಿಯು ಅಲ್ಲಿಗೆ ಬಂದು ಪ್ರತ್ಯಕ್ಷಳಾಗಿ ಗುರುಗಳ ಅಭಿಮತವೇನೆಂದು ಕೇಳಿದಳು. ಆಗ ಋಷಿಗಳು, ಅಮ್ಮ, ಹಸಿವಿನಿಂದ ಬಳಲುತ್ತಿದ್ದೇನೆ. ಶಿಷ್ಯರೆಲ್ಲರೂ ತಹತಃ ಎನ್ನುತ್ತಿದ್ದಾರೆ. ಈ ಉರಿ ಬಿಸಿಲು ನಮ್ಮನ್ನು ದಹಿಸುತ್ತಿದೆ. ಇಲ್ಲಿ ವಾಸಿಸುವ ಬ್ರಾಹ್ಮಣರು ಸ್ವಲ್ಪವೂ ಕರುಣೆ ತೋರದೆ ಭಿಕ್ಷೆ ನೀಡಲಿಲ್ಲ. ಹೀಗೆ ಭಿಕ್ಷೆ ನೀಡದಿರುವ ಈ ಸ್ಥಳವು ವ್ಯರ್ಥವಲ್ಲವೇ? ಅದಕ್ಕೆ ನಾನು ಶಾಪ ಕೊಡಲು ಉದ್ಯುಕ್ತನಾಗಿದ್ದೇನೆ ಎಂದರು. ತಾಯಿಯು, ಋಷಿಗಳೇ, ಈಗಲೇ ನೀವು ಗಂಗೆಯಲ್ಲಿ ಸ್ನಾನ ಮಾಡಿ ಬನ್ನಿ. ಶಿವನಿಗೆ ನೈವೇದ್ಯವಿಟ್ಟಿರುವ ಈ ಪ್ರಸಾದ ನಿಮಗೆಲ್ಲರಿಗೂ ಉಣಿಸುತ್ತೇನೆ ಎಂದಳು. ಮಹರ್ಷಿಗಳು, ಹಾಗಾದರೆ ಈ ಕೈಯಲ್ಲಿ ಇರಿಸಿಕೊಂಡಿರುವ ಮಂತ್ರಜಲವನ್ನು ಎಲ್ಲಿ ಹಾಕಲಿ ಎಂದಾಗ ತಾಯಿಯು, ಅದು ನನಗೆ ಅಭಿಷೇಕ ಮಾಡಿರಿ ಎಂದಳು. ಋಷಿಗಳು ಹಾಗೆಯೇ ಮಾಡಿ ನದಿಯಲ್ಲಿ ಮಿಂದು ಬಂದರು. ಶಿವನಿಗೆ ನೈವೇದ್ಯ ಮಾಡಿದ ಅನ್ನವನ್ನು ಬಡಿಸಲು ತಂದು ಮುನಿಗಳನ್ನು ಹಾಗೂ ಅವರ ಶಿಷ್ಯರನ್ನು ಕೂಡಿಸಿ ಎಲೆ ಹಾಕಿ ಬಡಿಸಲು ಉದ್ಯುಕ್ತಳಾದಳು. ಆಗ ಮುನಿಗಳು, ಅಮ್ಮ, ನೀನು ಯಾರು? ಈ ಸಣ್ಣ ಪಾತ್ರೆಯಲ್ಲಿರುವ ಅನ್ನವನ್ನು ನಮಗೆಲ್ಲರಿಗೂ ತೃಪ್ತಿಯಾಗಿ ಬಡಿಸಲು ಸಾಧ್ಯವೇ ಎಂದಾಗ ತಾಯಿಯು ಪ್ರತ್ಯಕ್ಷ ದರ್ಶನ ನೀಡಿದಳು. ಮುನಿಗಳು ತಕ್ಷಣ ಎದ್ದು ತಾಯಿಗೆ ನಮಸ್ಕರಿಸಿ, ಅಮ್ಮ, ಅಜ್ಞಾನದಿಂದ ನಿನ್ನನ್ನು ಶಪಿಸಿದೆ. ನೀನೇ ಲೋಕಕ್ಕೆಲ್ಲ ತಾಯಿಯು. ಅಮ್ಮ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು. ನನ್ನ ಶಾಪವೇ ನಿನ್ನ ಮೇಲೆ ಬಿದ್ದಂತಾಯಿತು. ಕ್ಷಮಿಸು ತಾಯಿ ಎಂದರು. ತಾಯಿಯ ಆತಿಥ್ಯವನ್ನು ಭಕ್ತಿಯಿಂದ ಸ್ವೀಕರಿಸಿದರು. ತಾಯಿಯು, ಮುನಿವರಿಯನೇ, ನಾಳೆ ಶ್ರೀಚಕ್ರ ಪೂಜೆಯನ್ನು ಮಾಡು. ನಿನಗೆ ನಿರಂತರವಾದ ಅನ್ನ ಮಂತ್ರವನ್ನು ಉಪದೇಶಿಸುವೆನು ಎಂದಳು. ಮುನಿಗಳು ಮಾರನೆಯ ದಿನ ಗಂಗಾ ಸ್ನಾನ ಮಾಡಿ ಜಪತಪಾದಿಗಳನ್ನು ಮಾಡಿಕೊಂಡು ತಾಯಿಯ ಸನ್ನಿಧಿಗೆ ಬಂದರು. ತಾಯಿಯು ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಉಪದೇಶಿಸಿ ಆಶೀರ್ವದಿಸಿದಳು. ಮುನಿಗಳು ಅದನ್ನು ಭಕ್ತಿಯಿಂದ ಸ್ವೀಕರಿಸಿ ಆಕೆಯ ಆಶೀರ್ವಾದ ಪಡೆದು ಜಪತಪಗಳಿಂದ ತಾಯಿಯ ಪಾದಕ್ಕೆ ಭಕ್ತಿ ಒಪ್ಪಿಸಿದರು. ಇದರಿಂದ ಶಿವ ಪಾರ್ವತಿಯರು ತೃಪ್ತರಾಗಿ ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಉಳಿದುಕೊಂಡರು. ಆಗಿನಿಂದಲೇ ಕಾಶಿ ಪಟ್ಟಣದಲ್ಲಿ ಅನ್ನಪೂರ್ಣೇಶ್ವರಿಯು ಮೂಲ ದೇವತೆಯಾಗಿ ಉಳಿದುಕೊಂಡು ತನ್ನಲ್ಲಿಗೆ ಬರುವ ಭಕ್ತಾದಿಗಳಿಗೆ ಮೋಕ್ಷವನ್ನು ಕೊಡುವುದರ ಜೊತೆಗೆ ಅನ್ನಪೂರ್ಣೆಯಾಗಿ ಅನ್ನ ದೇವತೆಯಾಗಿ ಪ್ರಜ್ವಲಿಸಿದಳು. ಅನಂತರ ದೂರ್ವಾಸರು ಸ್ವರ್ಗಕ್ಕೆ ಬಂದು ತಾವೇ ಮಹಾಯಾಗವನ್ನು ಶ್ರೀಚಕ್ರದಿಂದ ಮಾಡಿದರು. ಆಗ ಅಲ್ಲಿ ನೆರೆದಿದ್ದ ಎಲ್ಲ ಮುನಿಗಳಿಗೂ ವಂದಿಸಿ ಹಿಂದೆ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿದರು. ಆಗ ವಿಶ್ವಾಮಿತ್ರರನ್ನು ಕುರಿತು ದೂರ್ವಾಸರು ಅವರಿಗೆ ಅಭಿವಾದನ ಮಾಡಿ, ತಾವು ಅನುಗ್ರಹಿಸಿದ್ದರಿಂದ ನಾನು ತಾಯಿಯ ದರ್ಶನ ಪಡೆದು ಆಕೆಯ ಅನುಗ್ರಹದಿಂದ ಎಂದೆಂದಿಗೂ ಹಸಿವು, ಬಾಯಾರಿಕೆ, ನೀರಾಡಿಕೆ, ಆಯಾಸಗಳಾಗದಿರುವಂತಹ ಮೂಲ ಮಂತ್ರ ತಾಯಿಯಿಂದ ಪಡೆದೆನು ಎಂದು ವಂದಿಸಿದರು. ಅನಂತರ ಅವರು ವಿಶ್ವಾಮಿತ್ರರಿಗೆ ತಾಯಿ ಉಪದೇಶಿಸಿದ ಮಂತ್ರವನ್ನು ಹೇಳಿಕೊಟ್ಟರು. ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಉಳಿದುಕೊಂಡರು. ಹೀಗೆ ವಿಶ್ವಾಮಿತ್ರರು ದೂರ್ವಾಸರಿಂದ ಕಲಿತ ಮಹಾಮಂತ್ರವನ್ನು ಜಪಿಸುತ್ತಾ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದರು. ಆಗ ತ್ರೇತಾಯುಗ ಪ್ರಾರಂಭ ಕಾಲ. ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ವಿಶ್ವಾಮಿತ್ರ, ವಸಿಷ್ಠ, ಋಷ್ಯಶೃಂಗರನ್ನು ಕುರಿತು ಮಾಡಿಸುವಂತೆ ಪ್ರಾರ್ಥಿಸಿದನು. ಆತನ ಅಪೇಕ್ಷೆಗೆ ಹೋಮವನ್ನು ಮಾಡಿಸಿದರು. ಆಗ ವಿಶ್ವಾಮಿತ್ರನು ಪೂರ್ಣಾಹುತಿ ಸಮಯದಲ್ಲಿ ಶ್ರೀಚಕ್ರಾರಾಧನೆ ಮಾಡಿ ಅದರಲ್ಲಿ ತಾಯಿಯನ್ನು ಪ್ರತಿಷ್ಠಾಪಿಸಿ ಪೂರ್ಣಾಹುತಿ ಮಾಡಿಸಿದರು. ಆ ಯಜ್ಞದ ಫಲದಿಂದ ಅಗ್ನಿದೇವನು ತೃಪ್ತನಾಗಿ ಪಾಯಸದ ಬಟ್ಟಲನ್ನು ದಶರಥ ಮಹಾರಾಜನಿಗೆ ಕೊಟ್ಟನು. ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿ ತನ್ನ ಪತ್ನಿಯರಿಗೆ ಕೊಟ್ಟನು. ಪ್ರೀತಿಯಿಂದ ಎಲ್ಲರೂ ಸ್ವೀಕರಿಸಿದರು. ಕಾಲಕ್ರಮದಲ್ಲಿ ಅವರಿಗೆ ಸಂತಾನ ಉಂಟಾಯಿತು. ಅನಂತರ ರಾಜಪುತ್ರರು ಬೆಳೆದು ದೊಡ್ಡವರಾದಾಗ ವಿಶ್ವಾಮಿತ್ರನು ರಾಜನಲ್ಲಿ ಬಂದು, ತಾನು ಒಂದು ಮಹಾಯಾಗ ಮಾಡಬೇಕೆಂದಿರುವೆನು. ಆ ಯಜ್ಞಕ್ಕೆ ಮಾರೀಚ, ಸುಬಾಹುಗಳೆಂಬ ರಾಕ್ಷಸರು ತೊಂದರೆ ಕೊಡುವರು. ಆ ಯಜ್ಞದ ರಕ್ಷಣೆಗೋಸ್ಕರ ಈ ರಾಮಲಕ್ಷ್ಮಣರನ್ನು ನನ್ನ ಹಿಂದೆ ಕಳುಹಿಸಿಕೊಡಿ ಎಂದು ಕೇಳಿದರು. ಮುದಿ ವಯಸ್ಸಿನಲ್ಲಿ ಮಕ್ಕಳನ್ನು ಪಡೆದು ಅವರ ಲಾಲನೆ ಪಾಲನೆಗಳಿಂದ ಇನ್ನೂ ತೃಪ್ತಿಯಾಗದ ರಾಜನು, ಮಹರ್ಷಿಗಳೇ, ಈ ಮಕ್ಕಳನ್ನು ಕಳುಹಿಸುವುದಕ್ಕಿಂತಲೂ ನಾನೇ ನಿಂತು ರಾಕ್ಷಸರನ್ನು ಸಂಹರಿಸಿ ನಿಮ್ಮ ಯಜ್ಞವನ್ನು ಸಂರಕ್ಷಿಸುವೆನು. ಪ್ರಚಂಡರಾದ ರಾಕ್ಷಸರ ಮುಂದೆ ಏನೂ ಅರಿಯದ ಈ ಕಂದಮಗಳು ಎದುರು ನಿಲ್ಲಲು ಸಾಧ್ಯವೇ ಎಂದು ಪ್ರಾರ್ಥಿಸಿದನು. ವಿಶ್ವಾಮಿತ್ರನು, ರಾಜನೇ, ನನ್ನ ಮಾತಿಗೆ ಪ್ರತಿ ಆಳದೆ ಮಕ್ಕಳನ್ನು ಕಳುಹಿಸಿಕೊಡು. ಅನುಮಾನ ಪಡಬೇಡ. ಮಕ್ಕಳನ್ನು ಯಜ್ಞ ಮುಗಿದ ತಕ್ಷಣವೇ ನಿನಗೆ ತಂದೊಪ್ಪಿಸುವೆ ಎಂದರು. ರಾಜನು ಕಂಗಾಲಾದಾಗ ಋಷ್ಯಶೃಂಗರು ಯೋಗ ದೃಷ್ಟಿಯಲ್ಲಿ ನೋಡಿಕೊಂಡು ರಾಜನನ್ನು ಸಮಾಧಾನಪಡಿಸಿ ಧೈರ್ಯವಾಗಿ ಕಳುಹಿಸಿಕೊಡು ಎಂದು ವಿವೇಕ ಹೇಳಿದರು. ಮನಸ್ಸಿಲ್ಲದ ಮನಸ್ಸಿನಿಂದ ಮಕ್ಕಳನ್ನು ಮುನಿಗಳ ಹಿಂದೆ ಕಳುಹಿಸಿ, ಮಕ್ಕಳನ್ನು ಕುರಿತು, ಕಂದರೆ ಇನ್ನು ಮೇಲೆ ಇವರೇ ನಿಮಗೆ ಗುರುಗಳು, ಪಿತೃದೇವತೆಗಳು, ಆರಾಧ್ಯ ದೇವರು. ಅವರ ಸೇವೆಯನ್ನು ಭಕ್ತಿಯಿಂದ ಮಾಡಿರಿ.
ಅವರ ಆಜ್ಞೆಯಂತೆ ನಡೆದುಕೊಳ್ಳಿರಿ. ಯಾವ ಸಮಯದಲ್ಲೂ ಅವರಿಗೆ ವಿರೋಧ ಬಗೆಯಬೇಡಿರಿ ಎಂದು ಹೇಳಿ ಆಶೀರ್ವದಿಸಿ ಅವರನ್ನು ಬೀಳ್ಕೊಟ್ಟರು. ಹೀಗೆ ಬಾಲಕರನ್ನು ಹಿಂದಿಟ್ಟುಕೊಂಡು ವಿಶ್ವಾಮಿತ್ರನು ಮುಂದುವರೆದು ಅನೇಕ ದೂರದಷ್ಟು ನಡೆದರು. ಬಾಲಕರು ಕೂಡ ನಡೆದರು, ಆಯಾಸಪಟ್ಟರು. ತಕ್ಷಣ ಇದನ್ನರಿತ ಮುನಿಗಳು ಅಲ್ಲಿಯೇ ಇದ್ದ ಆಶ್ರಮದಲ್ಲಿ ತಂಗಿದರು. ಬಾಲಕರನ್ನು ಕಂಡು, ನೀವು ಇನ್ನೂ ಬಾಲಕರು, ಬಹುದೂರ ನಡೆದು ದಾರಿಯ ಆಯಾಸ ಪಡೆದಿದ್ದೀರಿ, ಬಹಳ ದಣಿದಿರುವಂತಿದೆ ಎಂದರು. ಆಯಾಸವಿದ್ದದ್ದು ತೋರ್ಪಡಿಸಿಕೊಳ್ಳದೆ ಬಾಲಕರು ಮುನಿಗಳಿಗೆ ವಂದಿಸಿ, ನಮಗೆ ಆಯಾಸವೇ ಇಲ್ಲ ಎಂದರು. ಬಾಲಕರ ಮುಗ್ಧ ಮಾತು ಕೇಳಿ ಮನ ಕರಗಿದವರಾಗಿ ಬಾಲಕರಿಗೆ ರಾತ್ರಿ ವಿಶ್ರಾಂತಿ ಪಡೆಯುವಂತೆ ತಿಳಿಸಿದರು. ರಾತ್ರಿ ಕಾಲದಲ್ಲಿ ಆಯಾಸದಿಂದ ಬಹಳ ನೋವು ಪಡುತ್ತಿದ್ದುದನ್ನು ಮುನಿಗಳು ಗಮನಿಸಿ ಮನಸ್ಸಿನಲ್ಲಿ ನೊಂದುಕೊಂಡು ರಾತ್ರಿ ಕಾಲ ಕಳೆದರು. ಬೆಳಗ್ಗೆ ಬೇಗನೆ ಎದ್ದು ಮುನಿಗಳು ಆಹ್ನೇಕವನ್ನು ಮಾಡಿ ಬಾಲಕರಿಗಾಗಿ ಎದುರು ನೋಡುತ್ತಿದ್ದರು. ಅನಂತರ ಬೆಳಗ್ಗೆ ಎದ್ದ ಬಾಲಕರನ್ನು ಸ್ನಾನ ಮಾಡುವಂತೆ ಹೇಳಿ ನದಿಯಲ್ಲಿ ನಿಂತು ಬಾಲಕರಿಗೆ ಹಸಿವು, ಬಾಯಾರಿಕೆ, ನೀರಡಿಕೆ, ಆಯಾಸ, ದಣಿವು, ಬೆವರುಗಳು ಬರದಂಥ ಮಾತೆ ಅನ್ನಪೂರ್ಣೇಶ್ವರಿಯನ್ನು ಮಣ್ಣಿನಲ್ಲಿ ಮಾಡಿ ಪೂಜಿಸಿದರು. ಬಾಲಕರು ನಿತ್ಯ ಕರ್ಮ ಮುಗಿಸಿಕೊಂಡು ಬಂದರು. ಅವರಿಗೆ ತಾಯಿಯ ಮೂಲ ಮಂತ್ರವನ್ನು ಉಪದೇಶಿಸಿ, ಇದನ್ನು ಅನುಗಾಲವೂ ಮಾಡುತ್ತಿದ್ದರೆ ನಿಮಗೆ ಹಸಿವು, ದಣಿವು ಮುಂತಾದ ದೋಷಗಳು ಪರಿಹಾರವಾಗಿ ಎಲ್ಲಿದ್ದರೂ ಸುಖವಾಗಿ ನಿದ್ರಿಸಬಹುದೆಂದು ತಿಳಿಸಿ ಆಶೀರ್ವದಿಸಿ ಅನುಷ್ಠಾನ ಕ್ರಮಗಳನ್ನು ಬೋಧಿಸಿದರು. ಇಂತಹ ಮಂತ್ರ ಕಲಿತ ಮೇಲೆ ವಿಶ್ವಾಮಿತ್ರನು ತನ್ನ ತಪಸ್ಸನ್ನು ಪೂರ್ತಿ ಮಾಡಿಸಿಕೊಂಡು ಮಿಥಿಲೆಗೆ ಬಂದು ಅಲ್ಲಿ ಸೀತಾರಾಮನ ಕಲ್ಯಾಣ ಮಾಡಿಸಿ ಸುಖವಾಗಿ ಕರೆದುಕೊಂಡು ಬಂದು ದಶರಥ ಮಹಾರಾಜನಿಗೆ ಒಪ್ಪಿಸಿದರು. ಹೀಗೆ ತಾಯಿಯನ್ನು ವಿಶ್ವಾಮಿತ್ರರು ಕೂಡ ರಾಮರಿಗೆ ಬೋಧಿಸಿದ್ದಾರೆ ಎಂಬಲ್ಲಿಗೆ ಅನ್ನಪೂರ್ಣ ಮಹಿಮಾ ಎಂಬ 2ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಅಧ್ಯಾಯ 3. ಬಹಳ ಕಾಲದ ಹಿಂದೆ ಗೋದಾವರಿ ನದಿ ದಡದಲ್ಲಿರುವ ಕೋವೂರು ಕ್ಷೇತ್ರದಲ್ಲಿ ಗೌತಮ ಮುನಿಗಳು ವಾಸವಾಗಿದ್ದರು. ಅವರು ತಪೋಬಲ ಉಳ್ಳವರು, ತಾಯಿಯ ಅನುಗ್ರಹ ಪಡೆದವರಾಗಿದ್ದರು. ತಮ್ಮ ಆಶ್ರಮಕ್ಕೆ ಯಾರೇ ಬಂದರೂ ಸರಿ ಅವರಿಗೆ ಅನ್ನದಾನ ಮಾಡಿ ಸಂತುಷ್ಟಿಗೊಳಿಸಿ ಕಳುಹಿಸುತ್ತಿದ್ದರು. ಹೀಗಿರಲು ಇಂದ್ರನು ಇವರನ್ನು ಪರೀಕ್ಷೆ ಮಾಡಲು ಮುಂದಾದರು. ಇಂದ್ರನ ಮಾಯೆಯಿಂದ ಗೌತಮರಿದ್ದ ಕ್ಷೇತ್ರವು 12 ವರ್ಷಗಳ ಕಾಲ ಕ್ಷಾಮದಿಂದ ತುಂಬಿ ಹೋಯಿತು. ಇದರಿಂದ ಅಲ್ಲಲ್ಲಿ ಉಳಿದಿದ್ದ ಮುನಿಗಳೆಲ್ಲರೂ ಕಂಗಾಲಾಗಿ ಆಹಾರ ದೊರಕದೆ ಹೋದ ಪ್ರಯುಕ್ತ ಹಸಿವಿನ ಬಾಧೆ ತಾಳಲಾರದೆ ಗೌತಮರನ್ನು ಆಶ್ರಯಿಸಿ ಈ ಮಹಾ ವಿಪತ್ತಿನಿಂದ ನಮ್ಮನ್ನು ಪಾರು ಮಾಡಬೇಕೆಂದು ಪ್ರಾರ್ಥಿಸಿದರು. ಆಗ ಗೌತಮರು ದಯಾಪೂರ್ಣರಾಗಿ ಅಭಯವನ್ನು ನೀಡಿ ಆ ಮುನಿ ಕುಲವನ್ನೆಲ್ಲ ತಮ್ಮ ಆಶ್ರಮದಲ್ಲಿರಲು ತಿಳಿಸಿ ಅವರೆಲ್ಲರಿಗೂ ಸೌಕರ್ಯಗಳನ್ನು ಮಾಡಿಸಿಕೊಟ್ಟರು. ಆಗ ಗೌತಮರು ಶ್ರೀಚಕ್ರವನ್ನು ಆರಾಧಿಸಿ, ಅಮ್ಮ, ನಮ್ಮನ್ನು ನಂಬಿಕೊಂಡು ಬಂದಿರುವ ಈ ಆಶ್ರಿತರಿಗೆ ಅನ್ನ ನೀರು ಕೊಟ್ಟು ಕಾಪಾಡಬೇಕೆಂದು ಅನನ್ಯವಾಗಿ ಶ್ರೀಚಕ್ರ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದರು. ಆ ದಿನ ಸ್ವಪ್ನದಲ್ಲಿ ತಾಯಿ ದರ್ಶನ ಕೊಟ್ಟು ಅವರಿಗೆ ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಉಪದೇಶಿಸಿ, ಒಂದೊಂದು ಹಿಡಿ ಭತ್ತವನ್ನು ನದಿಯ ಅಂಗಳದಲ್ಲಿ ಚೆಲ್ಲಿರಿ, ಆ ಬೆಳೆಯಿಂದ ನೀವು ಅತಿಥಿ ಸತ್ಕಾರ ಮಾಡಿರಿ ಎಂದು ಆಶೀರ್ವದಿಸಿದಳು. ಇತ್ತ ಗೌತಮರು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಆಹ್ನಿಕಗಳನ್ನು ಮಾಡಿಕೊಂಡು ಕೈಯಲ್ಲಿ ಒಂದು ಹಿಡಿ ಭತ್ತವನ್ನು ಹಿಡಿದು ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಜಪಿಸಿ ಅದನ್ನು ನದಿಯ ಅಂಗಳದಲ್ಲಿ ಚೆಲ್ಲಿ ನೀರು ಹಾಯಿಸಿ ಆಶ್ರಮಕ್ಕೆ ಬಂದು ತಾಯಿಯ ಪೂಜೆಯಲ್ಲಿ ನಿರತರಾದರು. ತಾಯಿಯ ಅನುಗ್ರಹದಿಂದ ಆ ಭತ್ತವು ಬೆಳೆದು ಹುಲುಸಾಗಿ ಬೆಳೆ ಎದ್ದು ನಿಂತಿತು. ಆಶ್ರಮವಾಸಿಗಳು ಹೋಗಿ ಅದನ್ನು ತಂದು ಅಕ್ಕಿ ಮಾಡಿಸಿ ಅನ್ನದಾನ ಮಾಡಿದರು. ಹೀಗೆ 12 ವರ್ಷಗಳು ನಿರಂತರವಾಗಿ ಅನ್ನದಾನ ನಡೆಯಿತು. ಕ್ಷಾಮವು ತಾನಾಗಿಯೇ ಕರಗಿ ಹೋಯಿತು. ಆಗ ಮಹರ್ಷಿಗಳೆಲ್ಲರೂ ಗೌತಮನ ಪ್ರಭಾವವನ್ನು, ಅವರ ತಪೋಬಲವನ್ನು ತಿಳಿದು ಅವರಿಂದ ಶ್ರೀಚಕ್ರದ ಪೂಜಾ ವಿಧಾನಗಳನ್ನು ತಿಳಿದುಕೊಂಡು ಆ ತಾಯಿಯ ಸೇವೆ ಮಾಡಿ ಮುಕ್ತಿ ಪಡೆದರು. ಇತ್ತ ದೇವೇಂದ್ರಾದಿಗಳು ಮಾಡಿದ ದುಷ್ಟ ಪ್ರಯತ್ನವು ವಿಫಲವಾದ್ದರಿಂದ ಇದರ ಮೂಲ ತತ್ವವನ್ನು ವಿಶ್ವಾಮಿತ್ರರಿಂದ ತಿಳಿದು ದೇವತೆಗಳೆಲ್ಲರೂ ಶ್ರೀಚಕ್ರವನ್ನು ಆರಾಧಿಸಿ ಸುಖಿಸಿದರು ಎಂಬಲ್ಲಿಗೆ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಮೆಯ 3ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಅಧ್ಯಾಯ 4. ದ್ವಾಪರ ಯುಗದಲ್ಲಿ ಧರ್ಮರಾಜಾದಿಗಳು ಕೌರವರ ಮೋಸದಾಟದಲ್ಲಿ ಸೋತರು. ಅನಂತರ ಕೌರವನು ಎಲ್ಲರನ್ನೂ ಅಜ್ಞಾತವಾಸಕ್ಕೆ ಅಟ್ಟಿದನು. ಆಗ ಅವರು ವಿಧಿ ಇಲ್ಲದೆ ಕಾಡಿಗೆ ಬಂದಾಗ ಶ್ರೀಕೃಷ್ಣನು ಅವರಿಗೆ ಸಹಾಯಕರಾಗಿರುವಂತೆ ಧೌಮ್ಯರನ್ನು ನಿಯಮಿಸಿದನು. ಇತ್ತ ಧೌಮ್ಯನು, ಧರ್ಮನಂದನ, ನೀವು ಕಾಡಿನಲ್ಲಿ ಅನೇಕ ರೀತಿಯ ಕುತ್ ಬಾಧೆಗಳಿಂದಲೂ ಪಿಪಾಸಗಳಿಂದಲೂ ಬಳಲಬೇಕಾಗಿರುವುದು. ಆದ ಕಾರಣ ನೀವು ಶಾಂತಚಿತ್ತರಾಗಿ ಈ ಕಾಡಿನಲ್ಲಿ ಶ್ರೀಚಕ್ರಾರಾಧನೆಯನ್ನು ಮಾಡಿರಿ. ಮುಂದೆ ನಿಮಗೆ ಇದು ರಕ್ಷಣೆ ಕೊಟ್ಟು ಕಾಪಾಡುವುದು ಎಂದು ಹೇಳಿ ಶ್ರೀಚಕ್ರ ಪೂಜಾ ವಿಧಿವಿಧಾನಗಳನ್ನು ಹೇಳಿ ಧರ್ಮಜನಿಂದ ತಾಯಿಯ ಪೂಜೆ ಮಾಡಿಸಿದನು. ತಾಯಿಯ ಅನುಗ್ರಹವಾದಾಗ
ತಾಯಿಯೇ, ನಮಗೆ ಹಸಿವು, ನೀರಡಿಕೆ, ಬಳಲಿಕೆ, ಆಯಾಸಗಳು ಕಾಣದಂತಹ ಮಂತ್ರೋಪದೇಶ ಮಾಡಿ ಕಾಪಾಡಿರಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು. ತಾಯಿಯು ಸಂತುಷ್ಟಳಾಗಿ ಧೌಮ್ಯನಿಗೆ ಅನ್ನಪೂರ್ಣ ಮಂತ್ರವನ್ನು ಉಪದೇಶಿಸಿ ನೀವು ಅವರಿಗೆ ಅನುಗ್ರಹಿಸಿರಿ ಎಂದು ಆಶೀರ್ವದಿಸಿ ಅಂತರ್ಧಾನವಾದಳು. ಇದ್ದ ಧೌಮ್ಯನು ಸುಮುಹೂರ್ತದಲ್ಲಿ ಧರ್ಮಜರನ್ನು ನದಿಯಲ್ಲಿ ನಿಲ್ಲಿಸಿ ಎಲ್ಲರಿಗೂ ಅನ್ನಪೂರ್ಣ ಮಂತ್ರ ಉಪದೇಶಿಸಿದರು. ಅವರು ಅಲ್ಲಿಯೇ ಇದ್ದು ಅನುಷ್ಠಾನ ಪೂರ್ತಿ ಮಾಡಿಸಿದರು. ತತ್ಫಲವಾಗಿ ಸೂರ್ಯನಾರಾಯಣನು ಪ್ರತ್ಯಕ್ಷನಾಗಿ ಅನ್ನಪೂರ್ಣ ಎಂಬ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಆಶೀರ್ವದಿಸಿದನು. ಅನಂತರ ಇವರು ತಾಯಿಯು ಕೊಟ್ಟ ಪಾತ್ರೆಯ ನೆರವಿನಿಂದ ಅರಣ್ಯದಲ್ಲಿದ್ದರೂ ಮೃಷ್ಟಾನ್ನ ಮಾಡುತ್ತಿದ್ದು ತಮ್ಮನ್ನು ನಂಬಿ ಬಂದಿರುವ ಮುನಿಗಳಿಗೆಲ್ಲ ಊಟ ಮಾಡಿಸುತ್ತಿದ್ದರು. ಹೀಗೆ ನಡೆಯುತ್ತಿರುವಾಗ ಈ ವಿಚಾರವನ್ನು ಚಾರರ ಮೂಲಕ ಕೇಳಿದ ಕೌರವ ಭೂಪಾಲನು ಅಹಂಕಾರದಿಂದ ಕೂಡಿದ್ದು ಹೇಗಾದರೂ ಮಾಡಿ ಇದನ್ನು ನಾಶಪಡಿಸಬೇಕೆಂದು ಚಿಂತಿಸುತ್ತಿದ್ದನು. ಆಗ ಶಕುನಿಯು ರಾಜನನ್ನು ಕುರಿತು, ಭೂಪಾಲ, ನಿನಗೆ ಸಕಲ ವಿದ್ಯೆಗಳನ್ನು ಮಂತ್ರಗಳನ್ನು ಉಪದೇಶಿಸಿದ ಪರಮ ಗುರುಗಳಾದ ದೂರ್ವಾಸರನ್ನು ಅವರಿಗೆ ಸತ್ಕಾರ ಮಾಡಿ ಅವರು ಸಂತುಷ್ಟರಾದ ಮೇಲೆ ನೀನು ಇದೇ ರೀತಿಯಲ್ಲಿ ಪಾಂಡವರಿಂದಲೂ ಸತ್ಕಾರ ಪಡೆಯಬೇಕೆಂದು ಅಪೇಕ್ಷಿಸು. ಈ ಮಾತಿಗೆ ಮುನಿಗಳು ಸಂತಸ ಪಡುವರು. ಈ ಸಮಯದಲ್ಲಿ ಅವರು ಪಾಂಡವರಲ್ಲಿ ಭಿಕ್ಷೆ ಬೇಡಲು ಹೋದಾಗ, ಆತಿಥ್ಯ ಮಾಡಲಾಗದೆ ಹೋದಾಗ ಮುನಿಗಳ ಶಾಪಕ್ಕೆ ಗುರಿಯಾಗುವರು. ಲೋಕದಲ್ಲಿ ಗುರುಗಳ ಶಾಪ ಪಡೆದವರು ಊರ್ಜಿತವಾಗುವುದಿಲ್ಲವಾದ್ದರಿಂದ ಪಾಂಡವರು ಶಾಪಗ್ರಸ್ತರಾದಾಗ ಇಡೀ ಅಖಂಡ ಭೂಮಂಡಲವೇ ನಿನ್ನದಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಬೋಧಿಸಿದನು. ದುರ್ಯೋಧನನು ಈ ಮಾತನ್ನು ನಂಬಿ ಮನಸ್ಸಿನಲ್ಲಿ ಗುರುಗಳನ್ನು ಕುರಿತು ತಪಸ್ಸು ಮಾಡಿದನು. ಇದನ್ನರಿತ ದೂರ್ವಾಸರು ಕ್ಷಣ ಮಾತ್ರದಲ್ಲಿ ಬಂದು, ರಾಜನೇ, ನನ್ನನ್ನು ಕರೆದ ಕಾರಣವೇನೆಂದು ಕೇಳಿದರು. ತಕ್ಷಣ ಎಚ್ಚೆತ್ತ ರಾಜನು ಗುರುಗಳಿಗೆ ವಂದಿಸಿ ಪಾದಪೂಜೆ ಮಾಡಿ ಮೃಷ್ಟಾನ್ನ ಭೋಜನ ಮಾಡಿಸಿ ಅವರಿಗೆ ಕಪ್ಪ ಕಾಣಿಕೆಗಳನ್ನು ನವರತ್ನಾದಿಗಳನ್ನು ಬಳುವಳಿಯಾಗಿ ಕೊಟ್ಟನು. ಆಗ ಮುನಿಗಳು ಆತಿಥ್ಯವನ್ನು ಸಂತೋಷದಿಂದ ಸ್ವೀಕರಿಸಿ ಬಳುವಳಿಗಳನ್ನು ಆಶೀರ್ವಾದ ಮಾಡಿ ರಾಜನಿಗೆ ಹಿಂತಿರುಗಿಸಿ ಆತನ ಸೇವೆಗೆ ಸಂತೋಷಗೊಂಡು, ರಾಜನೇ, ನಿನ್ನ ಇಷ್ಟಾರ್ಥವನ್ನು ಹೇಳು, ವರವನ್ನು ಕೊಡುತ್ತೇನೆ ಎಂದನು. ಆಗ ರಾಜನು ಸ್ವಲ್ಪ ಸಂಕೋಚ ತೋರಿಸಿದನು. ತಕ್ಷಣ ಶಕುನಿಯು, ಪೂಜ್ಯರೇ, ತಾವು ದಯಾಮಯರು, ನಂಬಿದವರಿಗೆ ವರ ನೀಡುತ್ತೀರಿ. ನಿಮ್ಮ ಮುಂದೆ ಸುಳ್ಳು ಹೇಳಲು ನಾಲಿಗೆ ಬರುವುದಿಲ್ಲ. ಆದರೂ ಸತ್ಯ ಹೇಳುತ್ತಿದ್ದೇನೆ. ಕೌರವರು ಪಾಂಡವರು ದಾಯಾದಿಗಳೇನೋ ನಿಜ, ಆದರೆ ಪಾಂಡವರು ವನವಾಸದಲ್ಲಿ ಎಷ್ಟು ಕಷ್ಟಪಡುತ್ತಿದ್ದಾರೆಯೋ ಏನೋ. ತಾವು ಒಂದು ಸಲ ಅಲ್ಲಿಗೆ ಹೋಗಿ ಬಂದರೆ ಅದೇ ನಮಗೆ ನೀವು ಕೊಡುವ ವರ ಎಂದು ಹೇಳಿದನು. ದೂರ್ವಾಸರು, ರಾಜನೇ, ಇದು ನಿನ್ನ ಅಭಿಪ್ರಾಯವೇ ಎಂದಾಗ ರಾಜನು ತಲೆಬಾಗಿಸಿ ಹೌದೆಂದನು. ತಕ್ಷಣ ಮುನಿಗಳು ಕೌರವನಿಗೆ ಅಭಯ ನೀಡಿ ಮುಂದೆ ನಡೆಯುವ ಮಹಾಸಂಗ್ರಾಮದಲ್ಲಿ ಕಷ್ಟ ಹಸಿವುಗಳಿಂದ ಪಾರಾಗಲು ಈಗೋ ಇಲ್ಲಿ ಬಾ ಎಂದು ಹೇಳಿ ಯಮುನಾ ನದಿಯಲ್ಲಿ ನಿಲ್ಲಿಸಿಕೊಂಡು ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಉಪದೇಶಿಸಿ ಅಲ್ಲಿಂದ ಪಾಂಡವರಿದ್ದೆಡೆಗೆ ತೆರಳಿದರು. ಅಲ್ಲಿಂದ ನೇರವಾಗಿ ಪಾಂಡವರಿದ್ದೆಡೆಗೆ ಬಂದು ಧರ್ಮನಂದನನ್ನು ಕುರಿತು, ಧರ್ಮಜ, ನಾವು ಸನ್ಯಾಸಿಗಳು, ಏನನ್ನೂ ಅಪೇಕ್ಷಿಸುವುದಿಲ್ಲ. ಈಗ ತಾನೇ ಹಸ್ತಿನಾಪುರದಿಂದ ಇಲ್ಲಿಗೆ ಬಂದಿದ್ದೇನೆ. ಮಾರ್ಗದಲ್ಲಿ ಆಯಾಸವಾಯಿತು. ಬಿಸಿಲಿನ ಝಳಝಳ ಹೆಚ್ಚಾಗಿದೆ. ಕಾಲ ಮೀರಿ ಹೋಗಿದೆ. ಆದರೂ ನಾನು ಅಪೇಕ್ಷಿಸುವುದು ಭಿಕ್ಷಾನ್ನವನ್ನು. ಅದಕ್ಕೆ ಅಣಿ ಮಾಡಿ ಅತಿಥಿಗಳನ್ನು ಸತ್ಕರಿಸಬೇಕಾದ್ದು ಗೃಹಸ್ಥರ ಧರ್ಮ. ನೀನು ಕೂಡ ಪಾಲಿಸುವೆಯೆಂದು ತಿಳಿದಿದ್ದೇನೆ ಎಂದರು. ತಕ್ಷಣ ಧರ್ಮಜನಿಗೆ ದಿಕ್ಕು ತೋಚದಂತಾಯಿತು. ಮುನಿಗಳನ್ನು ಕಂಡು ಒಂದು ಕಡೆ ಭಯದ ನೆರಳು, ಮತ್ತೊಂದು ಕಡೆ ಸತ್ಕರಿಸುವುದಾದರೂ ಹೇಗೆ ಎಂದು ಚಿಂತಿಸಿದನು. ಮುನಿಗಳು, ಧರ್ಮಜ, ನಿನ್ನ ಒಪ್ಪಿಗೆ ಏನು ಹೇಳು ಎಂದು ಕೇಳಿದರು. ಭಯದಿಂದ ಕೂಡಿ ತಮ್ಮ ಸೇವೆ ಮಾಡಲು ಸಿದ್ಧನಿದ್ದೇನೆ. ತಾವುಗಳು ಯಮುನಾ ನದಿಯಲ್ಲಿ ಮಿಂದು ಬನ್ನಿರಿ ಎಂದು ತಿಳಿಸಿದನು. ಮುನಿಗಳು ಶಿಷ್ಯರ ಸಹಿತ ಸ್ನಾನಕ್ಕೆ ಹೋದರು. ಇತ್ತ ಕೌಂತೆಯನು ಶ್ರೀಚಕ್ರ ಪೂಜೆ ಮಾಡಿ, ಅಮ್ಮ, ಅಪರಾಧವನ್ನು ಮನ್ನಿಸಿ ಈಗ ಬಂದಿರುವ ಮುನಿಗಳನ್ನು ಶಾಂತಪಡಿಸಬೇಕಾದರೆ ನೀನೇ ಅಲ್ಲದೆ ಮತ್ಯಾರೂ ಇಲ್ಲವೆಂದು ಪ್ರಾರ್ಥಿಸಿ ಕೃಷ್ಣನನ್ನು ಸ್ತುತಿಸಿದರು. ಭಕ್ತಪರಾಧೀನನಾದ ಸ್ವಾಮಿಯು ಪ್ರತ್ಯಕ್ಷನಾಗಿ ಬಂದು ಅಕ್ಷಯ ಪಾತ್ರೆಯಲ್ಲಿ ತನ್ನ ದೃಷ್ಟಿ ಇಟ್ಟು ಅದರಲ್ಲಿ ಒಂದು ಅಗುಳು ಸೃಷ್ಟಿಸಿ ಅದನ್ನೇ ಸ್ವೀಕರಿಸಿ ತನ್ನ ಉದರವನ್ನು ಸವರಿಕೊಂಡನು. ಇಷ್ಟರಲ್ಲಿ ಋಷಿಗಳು ಹಾಗೂ ಶಿಷ್ಯರೆಲ್ಲರೂ ಇನ್ನು ತಾವು ಭಂಜಿಸಲು ಸಾಧ್ಯವಿಲ್ಲವೆಂದು ತಿಳಿದು ಅಲ್ಲಿಂದ ಧರ್ಮಜನ ಹತ್ತಿರಕ್ಕೆ ಬಂದರು. ಆಗ ಧರ್ಮಜನು ಆದರಿಸಿ ಊಟ ಬಡಿಸಲು ಸಿದ್ಧನಾದನು. ಇದನ್ನರಿತ ಮುನಿಗಳು, ಧರ್ಮನಂದನ, ನೀನು ನಿಜವಾಗಿ ಅನ್ನಪೂರ್ಣೇಶ್ವರಿ ವರವನ್ನು ಪಡೆದಿರುವೆ. ಈಗೋ ನಿನ್ನ ಭಕ್ತಿಗೆ ಮೆಚ್ಚಿ ಈ ಕಾಡಿನ ಋಣ ತೀರುವವರೆಗೂ ನೀನು ಕೋರಿದಂತಹ ರೂಪಗಳು ನಿಮಗೆ ಬರಲಿ. ತಾಯಿಯ ಅನುಗ್ರಹ ಪಡೆದು ನೀನು ಧನ್ಯನಾಗು ಎಂದು ಹರಸಿದರು. ಆದ್ದರಿಂದ ಅನ್ನಪೂರ್ಣೆಯನ್ನು ಶ್ರೀಚಕ್ರದಿಂದ ಆರಾಧಿಸುವವರಿಗೆ ಭವಬಂಧನಗಳಿರುವುದಿಲ್ಲ ಎಂಬಲ್ಲಿಗೆ ಅನ್ನಪೂರ್ಣೇಶ್ವರಿ ಮಹಿಮೆಯ 4ನೇ ಅಧ್ಯಾಯ ಸಂಪೂರ್ಣವಾಯಿತು. ಅಧ್ಯಾಯ 5.
ಒಂದು ದಿನ ಉತ್ಕಲನೆಂಬ ದೈವ ಭಕ್ತನು ಧ್ರುವನ ಮಗನಾಗಿದ್ದು ತಂದೆಗೆ ನಮಸ್ಕರಿಸಿ, ಹೇ ಪ್ರಭುವೆ, ಸಕಲ ಲೋಕಗಳಲ್ಲೆಲ್ಲ ಶ್ರೇಷ್ಠವಾದ ಪೂಜೆಯು ತಾಯಿಯ ಸೇವೆಯಿಂದಲೇ ಕೂಡಿದೆ. ಆಕೆಯ ಸೇವೆ ಮಾಡಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುವುದು. ಮೋಕ್ಷಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ. ಇದರಿಂದ ನೀವು ಆಶೀರ್ವಾದ ಮಾಡಿರಿ. ನಾನು ಕಾಡಿಗೆ ಹೋಗಿ ಅಲ್ಲಿಂದ ಕಠಿಣ ತಪಸ್ಸನ್ನು ಮಾಡುತ್ತೇನೆ. ಈ ರಾಜ್ಯವು ನನ್ನ ತಮ್ಮನಾದ ವತ್ಸರನಿಗೆ ಕೊಟ್ಟು ಬಿಡಿ. ಇದು ಕ್ಷಣಿಕವಾದ ಆಸೆ ಎಂದು ನಮಸ್ಕರಿಸಿದನು. ಆಗ ಆತನ ಧೈರ್ಯ ಹಾಗೂ ತಾಯಿಯ ಸೇವೆಗೆ ಇಷ್ಟಪಡುವುದನ್ನು ಧ್ರುವನು ನೋಡಿ ಹಾಗೆಯೇ ಆಗಲೆಂದು ಆಶೀರ್ವದಿಸಿ, ಧೌಮ್ಯರ ಸೇವೆಯಿಂದ ನೀನು ಉತ್ತಮನಾಗು ಎಂದು ಹೇಳಿ ಕಳುಹಿಸಿದನು. ಇತ್ತ ಉತ್ಕಲನು ಕಾಡನ್ನು ಸುತ್ತಿಕೊಂಡು ಬರುತ್ತಿರುವಾಗ ನಾರದರು ಎದುರುಗೊಂಡು ಆಶೀರ್ವದಿಸಿ, ಅಯ್ಯ ಬಾಲಕ, ನೀನು ಎಲ್ಲಿಗೆ ಹೋಗುತ್ತಿರುವೆ? ನಿನ್ನ ಉದ್ದೇಶವೇನು ಎಂದು ಕೇಳಿದರು. ಆಗ ಉತ್ಕಲನು ತಾನು ಧ್ರುವನ ಮಗನೆಂದು, ತನ್ನ ಹೆಸರು ಉತ್ಕಲನೆಂದು, ತಾನು ಬ್ರಹ್ಮಜ್ಞಾನ ಪಡೆಯಲು ಕಾಡಿಗೆ ಬಂದೆನೆಂದು ಹೇಳಿದನು. ಮಹರ್ಷಿಗಳೇ, ಬ್ರಹ್ಮಜ್ಞಾನವನ್ನು ತಾವು ಉಪದೇಶಿಸಬಲ್ಲಿರಾ ಎಂದನು. ಆಗ ನಾರದರು ಸ್ವಲ್ಪ ಕಾಲ ಯೋಚಿಸಿ, ಅಯ್ಯ ಉತ್ಕಲ, ನೀನು ಇಲ್ಲಿಗೆ ವೇಢ್ರ ದೇಶದ ಸಮೀಪದ ಸರಸ್ಸಿನಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವ ಧೌಮ್ಯರನ್ನು ಕಂಡು ಅವರ ಮಾರ್ಗದಲ್ಲಿ ನಡೆದರೆ ಮುಂದೆ ನಿನಗೆ ಶ್ರೇಷ್ಠವಾದ ಬ್ರಹ್ಮಜ್ಞಾನವು ದೊರಕುವುದು ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸಿದರು. ಇತ್ತ ಉತ್ಕಲನು ವೇಢ್ರ ದೇಶಕ್ಕೆ ಬಂದು ಅಲ್ಲಿ ಸರಸ್ಸಿನ ತೀರದಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದ ಧೌಮ್ಯರನ್ನು ಕಂಡು ನಮಸ್ಕರಿಸುತ್ತಾ, ತಾನು ಧ್ರುವನ ಮಗನೆಂದು, ತನ್ನ ಹೆಸರು ಉತ್ಕಲನೆಂದು, ತಾನು ಬ್ರಹ್ಮಜ್ಞಾನಕ್ಕಾಗಿ ಕಾಡಿನಲ್ಲಿ ಬರುತ್ತಿರುವಾಗ ನಾರದರು ದರ್ಶನವಿತ್ತು ನಿಮ್ಮ ಬಳಿಗೆ ನನ್ನನ್ನು ಕಳುಹಿಸಿದ್ದಾರೆ. ತಾವು ಕೃಪೆ ಮಾಡಿ ನನಗೆ ಜ್ಞಾನವನ್ನು ನೀಡಬೇಕೆಂದು ತಿಳಿಸಿ ದೀರ್ಘ ದಂಡವಾಗಿ ನಮಸ್ಕರಿಸಿದನು. ಇದರಿಂದ ಧೌಮ್ಯರು ಪ್ರೀತರಾಗಿ ಬಾಲಕನನ್ನು ಕರೆದು ಆಶೀರ್ವದಿಸಿ ತಾವು ಒಪ್ಪಿಕೊಂಡು ಆತನಿಗೆ ಅಲ್ಲಿ ಬರುವ ಬಾಹುದಾ ನದಿಯಲ್ಲಿ ಸ್ನಾನ ಮಾಡಿಸಿ ಪ್ರಾಯಶ್ಚಿತಾದಿಗಳನ್ನು ಮಾಡಿಸಿದರು. ಒಂದು ಶುಭ ಮುಹೂರ್ತದಲ್ಲಿ ಆತನನ್ನು ನದಿಯಲ್ಲಿ ನಿಲ್ಲಿಸಿಕೊಂಡು ಉಪದೇಶ ಮಾಡಿದರು. ಉತ್ಕಲನನ್ನು ಕುರಿತು ಶ್ರೀಚಕ್ರಾರಾಧನೆ ಮಾಡಿ ಬ್ರಹ್ಮಜ್ಞಾನ ಪಡೆಯಬೇಕು. ನೀನು ಕೂಡ ಆಚರಿಸು. ಈ ವ್ರತ ಮಾಡುವಾಗ ಅನೇಕ ಸಲ ದಣಿವು ಆಯಾಸಗಳನ್ನು ಎದುರಿಸಬೇಕಾಗುವುದು. ಅದನ್ನು ದಾಟಲು ನೀನು ಈ ಶ್ರೀಚಕ್ರಾರಾಧನೆಯಲ್ಲಿ ನಾನು ಉಪದೇಶಿಸಿದ ಮಹಾಮಂತ್ರ ಅನ್ನಪೂರ್ಣೆಯನ್ನು ಬಿಡದೆ ಆಚರಿಸಿ ನಿನ್ನ ಇಷ್ಟ ಸಿದ್ಧಿ ನೆರವೇರಿಸಿಕೋ ಎಂದು ತಿಳಿಸಿದರು. ಉತ್ಕಲನು ಅನೇಕ ವರ್ಷಗಳ ಕಾಲ ಶ್ರೀಚಕ್ರ ಪೂಜಿಸಿ ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಪ್ರತಿದಿನವೂ ಜಪಿಸುತ್ತಿದ್ದನು. ಹೀಗೆ ಅನ್ನ ನೀರು ಆಹಾರಗಳನ್ನು ತ್ಯಜಿಸಿ ಜಪಿಸುತ್ತಿರುವಾಗ ಈತನ ಶಿರಸ್ಸಿನಲ್ಲಿ ಹೊಗೆ ಆಡುತ್ತಿತ್ತು. ಇದರಿಂದ ತಾಯಿಯು ಬ್ರಹ್ಮರಂಧ್ರದಲ್ಲಿ ಕಾಣಿಸಿಕೊಂಡು ಸಹಸ್ರಾರವನ್ನು ತೆರೆದು, ಉತ್ಕಲ, ನಿನ್ನ ಈ ಮಂತ್ರ ಪ್ರಭಾವದಿಂದ ಈಗೋ ಸಕಲ ವಿಧವಾದ ಬ್ರಹ್ಮಜ್ಞಾನವು ಪ್ರಾಪ್ತವಾಗಿದೆ ಎಂದು ಹೇಳಿದಳು. ಆಗ ಉತ್ಕಲನು ಸಹಸ್ರಾರದಲ್ಲಿಯೇ ತಾಯಿಯನ್ನು ಕುರಿತು, ಅಮ್ಮ ಜಗಜ್ಜನನಿ, ನನಗೆ ಆಧ್ಯಾತ್ಮಿಕವಾದ ಬ್ರಹ್ಮಜ್ಞಾನ ಕೊಟ್ಟು ಉದ್ಧರಿಸು. ನನಗೆ ನಿನ್ನ ವಿನಃ ಅನ್ಯರಿಲ್ಲ ಎಂದು ಶರಣಾದನು. ಆಗ ತಾಯಿಯು ಉತ್ಕಲನ ಭಕ್ತಿಗೆ ಮೆಚ್ಚಿ ಆತನನ್ನು ಸಶರೀರ ಮೂಲಕವಾಗಿ ತನ್ನೆಡೆಗೆ ಕರೆದುಕೊಂಡು, ಬಾಲಕ, ನೀನು ಸದಾ ನನ್ನ ಬಳಿ ಇದ್ದು ನನ್ನ ಮಂತ್ರಕ್ಕೆ ಉತ್ಕೀಲನ ರೂಪದಲ್ಲಿ ಸದಾ ಪ್ರಜ್ವಲಿಸು. ನನ್ನ ಮಂತ್ರದಲ್ಲಿ ಮೊದಲು ಉತ್ಕೇಲನ ಮಾಡಿ ಅನಂತರ ಜಪಿಸುವವರಿಗೆ ನಾನು ವರ ಕೊಡುವೆನು. ನಿನ್ನ ಅನುಮತಿ ಇಲ್ಲದೆ ಯಾರಿಗೂ ನಾನು ವರ ಕೊಡೆನು ಎಂದು ಆತನನ್ನು ತನ್ನ ಮಂತ್ರದ ಮೊದಲನೆಯ ದ್ರಷ್ಟಾರನನ್ನಾಗಿ ಮಾಡಿ ಮಾತೆ ಅನ್ನಪೂರ್ಣೆಯ ರೂಪದಲ್ಲಿ ಆಶೀರ್ವದಿಸಿದಳು. ಇದರಿಂದ ಉತ್ಕೀಲನು ಅನ್ನಪೂರ್ಣೆಯ ಅನುಗ್ರಹ ಪಡೆದು ತಾನು ಬ್ರಹ್ಮಜ್ಞಾನಿಯಾದನು. ಆದ್ದರಿಂದ ಈ ಅನ್ನಪೂರ್ಣ ಮಂತ್ರದಿಂದ ಬ್ರಹ್ಮಜ್ಞಾನವನ್ನು ಕೂಡ ಪಡೆಯಬಹುದೆಂದು ತಿಳಿದಂತಾಯಿತು ಎಂಬಲ್ಲಿಗೆ ಅನ್ನಪೂರ್ಣೇಶ್ವರಿ ಮಹಿಮೆಯ 5ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಅಧ್ಯಾಯ 6. ಎಳೆಯ ಮನಸ್ಸಿನ ಬಾಲಕನಾದ ಆಂಜನೇಯನನ್ನು ವಿದ್ಯಾವಂತನನ್ನಾಗಿ ಮಾಡಲು ವಾಯುದೇವರು ಯೋಚಿಸುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಾರದರು ವಾಯುದೇವನ ಇಚ್ಛೆಯನ್ನು ಅರಿತು, ಅಯ್ಯ, ನೀನು ಈ ಮಾರುತಿಗೆ ಜಗತ್ತಿನಲ್ಲಿ ಸಾಟಿ ಇಲ್ಲದ ವಿದ್ಯಾವಂತನನ್ನಾಗಿ ಮಾಡಬೇಕೆಂದಿದ್ದೀಯೇ. ಇದಕ್ಕೆ ನೀನು ದೇವೇಂದ್ರನನ್ನು ಆಧರಿಸಿದರೆ ಆತನು ಕ್ಷಣಿಕ ಮನಸ್ಸಿನವನು. ಆದ್ದರಿಂದ ವಿದ್ಯೆ ಅರ್ಧದಲ್ಲಿಯೇ ನಿಂತು ಹೋಗುತ್ತದೆ. ಇನ್ನು ಬೃಹಸ್ಪತಿಗಳಲ್ಲಿ ಕಲಿಸಬೇಕೆಂದರೆ ಸಕಲ ವಿದ್ಯೆ ಇದ್ದರೂ ಸಂಜೀವಿನಿ ವಿದ್ಯೆ ಪ್ರಾಪ್ತವಾಗದ ಕಾರಣ ಇಲ್ಲಿಯೂ ಅರ್ಧ ವಿದ್ಯೆ ಎನ್ನಿಸುವುದು. ವಸಿಷ್ಠರ ಬಳಿಗೆ ಕಳುಹಿಸಬೇಕೆಂದರೆ ಅವರು ವಿದ್ಯೆಯಲ್ಲಿ ಅಪೂರ್ಣರು. ಇನ್ನು ವಿಶ್ವಾಮಿತ್ರರಲ್ಲಿ ನೋಡಿದರೆ ಸಕಲ ವಿದ್ಯೆಗಳು ಸಾಧ್ಯವಾಗದಂತಿದೆ. ಇದಲ್ಲದೆ ವಿದ್ಯೆಯನ್ನು ಬೋಧಿಸುವವರು ತೀರಾ ಕಡಿಮೆ ಇದ್ದಾರೆ. ಮಹರ್ಷಿಗಳು ತಮ್ಮ ತಪಸ್ಸಿನಲ್ಲಿರುತ್ತಾರೆ.
ಆದ್ದರಿಂದ ಸಕಲ ವಿದ್ಯಾದಾತನೂ ಸತ್ಯವಂತನೂ ಲೋಕವನ್ನು ಬೆಳಗುವವನೂ ಆದ ಆ ಸೂರ್ಯ ದೇವನನ್ನು ಬಿಟ್ಟರೆ ಉತ್ತಮ ವಿದ್ಯೆ ಕೊಡಲು ಮತ್ಯಾರಿಂದಲೂ ಸಾಧ್ಯವಿಲ್ಲ ಎಂದು ಉಪದೇಶಿಸಿದರು. ಆಗ ವಾಯುವು ಸೂರ್ಯನನ್ನು ಪ್ರಾರ್ಥಿಸಲು ಸೂರ್ಯದೇವನು ಪ್ರತ್ಯಕ್ಷನಾಗಿ ಬಂದು ವಾಯುದೇವರ ಅಪೇಕ್ಷೆಯನ್ನು ಕೇಳಿ ಸಂತೋಷಗೊಂಡರಾದರೂ ಬಾಲಕನಾದ ಮಾರುತಿಯು ತನ್ನ ಜೊತೆಯಲ್ಲಿ ಹಗಲಿರುಳು ಇರಲು ಸಾಧ್ಯವೇ? ಹಾಗೆಯೇ ಹಸಿವು, ನೀರಡಿಕೆ, ಬಳಲಿಕೆ, ಅಗ್ನಿಯ ತಾಪವನ್ನು ಭರಿಸಬಲ್ಲನೇ ಎಂದು ಕೇಳಿದನು. ವಾಯುದೇವರು ಸೂರ್ಯನಿಗೆ ನಮಸ್ಕರಿಸಿ ತನ್ನಲ್ಲಿರುವ ಅಷ್ಟಶಕ್ತಿಗಳನ್ನು ಮಾರುತಿಗೆ ಧಾರೆ ಎರೆದನು. ಅನಂತರ ಸ್ವಾಮಿ, ನೀವೇ ಆತನಿಗೆ ಉಪದೇಶ ಮಾಡಿ ಮುಂದಿನ ಶರೀರ ಶ್ರಮಾದಿಗಳನ್ನು ಪರಿಹರಿಸಬೇಕೆಂದನು. ಆಗ ಸೂರ್ಯನು ಒಪ್ಪಿಕೊಂಡು ಗಂಗೆಯಲ್ಲಿ ಸ್ನಾನ ಮಾಡಿಸಿ ಒಂದು ಶುಭ ಮುಹೂರ್ತದಲ್ಲಿ ಮಾರುತಿಗೆ ಶ್ರೀಚಕ್ರ ಪೂಜೆ ಮಾಡಿಸಿ ಮಹಾಮಂತ್ರವಾದ ಅನ್ನಪೂರ್ಣೇಶ್ವರಿಯನ್ನು ಉಪದೇಶಿಸಿದನು. ಅದರ ಪ್ರಭಾವದಿಂದ ಆತನಿಗೆ ಹಸಿವು, ನೀರಡಿಕೆ, ಆಯಾಸ, ಆಹಾರದ ತೊಂದರೆಗಳೆಲ್ಲವೂ ಹೋಯಿತು. ಅನಂತರ ಆಂಜನೇಯನು ಸೂರ್ಯದೇವರೆದುರು ಪೂರ್ವ ಪರ್ವತಕ್ಕೂ ಪಶ್ಚಿಮ ಪರ್ವತಕ್ಕೂ 2 ಕಾಲು ಇರಿಸಿ ಹಗಲು ರಾತ್ರಿಗಳೆನ್ನದೇ ವಿದ್ಯೆಗಳನ್ನು ಕಲಿತನು. ಇದರಿಂದ ಸಕಲ ಶಾಸ್ತ್ರ ಪಂಡಿತನಾದನು. ಆಗ ಸೂರ್ಯನು ಆಂಜನೇಯನನ್ನು ಕುರಿತು, ನೀನು ಬ್ರಹ್ಮಚಾರಿಯಾಗಿ ಈ ವಿದ್ಯೆ ಕಲಿತಿದ್ದರಿಂದ ಬ್ರಹ್ಮಚಾರಿಯಾಗಿಯೇ ಉಳಿದರೆ ನಿನಗೆ ಅಗ್ನಿ, ಬಿಸಿ, ಬಿಸಿಲು, ತಾಪ ಇರಲಾರದು. ನೀನು ಭವಬಂಧನ ಸೇರಿದರೆ ಅಂದಿಗೆ ವಿದ್ಯೆಯು ನಿನ್ನಿಂದ ಬಿಟ್ಟು ಹೋಗುವುದೆಂದು ತಿಳಿಸಿದನು. ಇದರಿಂದ ಮಾರುತಿಯು ಒಪ್ಪಿಗೆ ಕೊಟ್ಟು ವಿದ್ಯೆ ಕಲಿತನು. ಸಕಲ ವಿದ್ಯೆಗಳು ಪೂರ್ತಿಯಾದ ಮೇಲೆ ಶ್ರೀಚಕ್ರ ಆರಾಧಿಸಿ ಗುರುಗಳಿಗೆ ವಂದಿಸಿದನು. ಅಂತಹ ಪರಮ ವಿದ್ಯೆಯ ಪ್ರಭಾವದಿಂದಲೇ ಮಾರುತಿಯು ಬ್ರಹ್ಮಚರ್ಯ ಪಡೆದು ಶ್ರೀಚಕ್ರ ಆರಾಧಿಸಿ ತಾಯಿ ಅನ್ನಪೂರ್ಣೆಯನ್ನು ಒಲಿಸಿಕೊಂಡನು. ಈ ಕಾರಣದಿಂದಲೇ ಆತನನ್ನು ಅಗ್ನಿಯು ಸುಡಲಿಲ್ಲ. ಹಸಿವು, ಬಾಯಾರಿಕೆಗಳಿಲ್ಲದೆ ಅನೇಕ ವರ್ಷಗಳ ಕಾಲ ತಪಸ್ಸು ನಿರಾಹಾರವಾಗಿ ಮಾಡಿ ವಜ್ರಕಾಯದಂತಹ ಶರೀರ ಪಡೆದು ಶಾಶ್ವತವಾದ ಚಿರಂಜೀವಿ ಪಟ್ಟ ಗಳಿಸಿದನು ಎಂಬಲ್ಲಿಗೆ ಅನ್ನಪೂರ್ಣೇಶ್ವರಿ ಮಹಿಮೆಯ 6ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಅನ್ನಪೂರ್ಣೇಶ್ವರಿ ಮಹಿಮೆ ಅಧ್ಯಾಯ 7. ಒಂದು ದಿನ ನಾಗಲೋಕದಲ್ಲಿ ವಿಜೃಂಭಣೆಯಿಂದ ಸಭಾ ಮಂದಿರ ಬೆಳಗುತ್ತಿತ್ತು. ಇಲ್ಲಿಗೆ ಇಂದ್ರಾದಿ ದೇವತೆಗಳು, ಅನೇಕ ಮಹರ್ಷಿಗಳು, ತ್ರಿಮೂರ್ತಿಗಳು, ಭೂತಗಳು ಹಾಗೂ ಅನೇಕ ದೇವತಾ ಸಮೂಹದಿಂದ ತುಂಬಿ ತುಳುಕುತ್ತಿತ್ತು. ಆಗ ಸಾಲಪೋತಕನೆಂಬ ಸರ್ಪವು ರಾಜನಾಗಿದ್ದು ಎಲ್ಲರಿಗೂ ಹವಿಸು ಕೊಡುತ್ತಿದ್ದನು. ಆಗ ಮಗಳಾದ ನಂದ ಎಂಬುವಳು ತಂದೆಯ ಬಳಿಗೆ ಬಂದು, ಹೇ ಪಿತನೇ, ಸಕಲ ಲೋಕಗಳಿಗೂ ಜೀವ ಕೊಟ್ಟು ಎಲ್ಲರನ್ನು ಪೋಷಿಸುವ ಇಷ್ಟೇಗೆ ಈ ಮಹಾನಾಗಲೋಕವನ್ನೇ ನಿನಗೆ ಕೈವಶ ಮಾಡಿದ ಆ ಶ್ರೀಚಕ್ರ ಮಾತೆಗೆ ನೀನು ಹವಿಸು ಕೊಡದಿರುವುದು ತಪ್ಪಾಗುವುದು. ಈಗಲಾದರೂ ನೀನು ಕೊಟ್ಟು ಉಪಕರಿಸಿ ಕೀರ್ತಿಯನ್ನು ಪಡೆಯಬೇಕೆಂದು ಹೇಳಿದಳು. ಸರ್ಪರಾಜನು ತನ್ನ ಮಗಳಿಂದ ವಿವೇಕ ಹೇಳಿಸಿಕೊಳ್ಳಬೇಕಾದ್ದರಿಂದ ಸಭೆಯಲ್ಲಿ ಅವಮಾನ ಹೊಂದಿ ಕೋಪದಿಂದ ಮಗಳನ್ನು ಕುರಿತು, ನೀನು ಹಿರಿಯರನ್ನು ಸಭೆಯನ್ನು ಅವಮಾನಿಸಿ ಧಿಕ್ಕರಿಸಿ ಮಾತನಾಡಿದ್ದರಿಂದ ನೀನು ಮೂಕಳಾಗು ಎಂದು ಶಪಿಸಿದನು. ಶಾಪಗ್ರಸ್ತಳಾದ ನಂದ ಎಂಬ ಸರ್ಪವು ಪಾತಾಳ ಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಅನೇಕ ಕಾಡು ಗುಹೆಗಳನ್ನು ಸುತ್ತಿ ಬೇಸತ್ತು ಒಂದು ದಿನ ನಿಸ್ತ್ರಾಣಳಾಗಿ ಬಂಡೆಯ ಬದಿಯಲ್ಲಿ ಬಿದ್ದಿದ್ದಳು. ಅವಳು ಬಿದ್ದಿರುವ ಜಾಗದಲ್ಲಿ ಸುಶರ್ಯನೆಂಬ ಬ್ರಾಹ್ಮಣನು ಪ್ರತಿದಿನವೂ ಶ್ರೀಚಕ್ರ ಆರಾಧಿಸಿ ತಪಸ್ಸು ಮಾಡುತ್ತಿದ್ದನು. ಪಕ್ಕದಲ್ಲಿದ್ದ ಸುಪರ್ಣ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆ ದಿನ ಪೂಜೆ ಮಾಡಲು ಅಲ್ಲಿಗೆ ಬಂದಾಗ ನಿಸ್ತ್ರಾಣವಾಗಿ ಬಿದ್ದಿದ್ದ ನಾಗಿಣಿಯನ್ನು ಎತ್ತಿ ಉಪಚರಿಸಿದನು. ಅನಂತರ ಅವಳು ಚೇತರಿಸಿಕೊಂಡಾಗ ಅವಳನ್ನು ವಿಚಾರಿಸಿದನು. ಆದರೆ ಅದು ಮೂಕವಾಗಿತ್ತು. ತಕ್ಷಣ ಯೋಗ ದೃಷ್ಟಿಯಲ್ಲಿ ನೋಡಿದನು. ಆಗ ನಾಗಿಣಿಯನ್ನು ಕುರಿತು, ದೇವಿ ಪೂಜೆಗೆ ನದಿಯಲ್ಲಿ ಮಿಂದು ನೀನು ಈ ಶ್ರೀಚಕ್ರ ಸೇವೆ ಮಾಡು ಎಂದು ಹೇಳಿದನು. ನಾಗಿಣಿಯು ಭಕ್ತಿ ಪರವಶವಾಗಿ ತಾಯಿಯ ಪೂಜೆಯನ್ನು ಅನನ್ಯ ಕಾಲ ಸುಶರ್ಮನೊಂದಿಗೆ ಸೇರಿ ಮಾಡಿದಳು. ಒಂದು ಶುಭ ಮುಹೂರ್ತದಲ್ಲಿ ನಾಗಿಣಿಯನ್ನು ನೀರಿನಲ್ಲಿ ನಿಲ್ಲಿಸಿಕೊಂಡು ಶ್ರೀಚಕ್ರ ಮಂತ್ರದೊಡನೆ ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಉಪದೇಶಿಸಿದನು. ನಂದಾ ಭಕ್ತಿಯಿಂದ ಸ್ವೀಕರಿಸಿ ಜಪಿಸುತ್ತಿದ್ದಳು. ದೈವ ಸಂಕಲ್ಪವೋ ಏನೋ, ತಾಯಿಯು ಪ್ರತ್ಯಕ್ಷಳಾಗಿ ಬಂದು ನಾಗಿಣಿಯನ್ನು ಮೈದಡವಿದಳು. ತಕ್ಷಣ ಶರೀರವೆಲ್ಲವೂ ರೋಮಾಂಚನವಾಯಿತು. ಮಾತು ಬಂದಿತು. ದೇವಿಯನ್ನು ಕುರಿತು ಹಾಡಿದಳು, ನರ್ತಿಸಿದಳು. ಅನಂತರ ಸುಶರ್ಮನಿಗೆ ನಮಸ್ಕರಿಸಿ, ನೀವು ಮಾಡಿದ ಉಪಚಾರಕ್ಕೆ ನಾನು ಏನು ತಾನೇ ಕೊಡಬಲ್ಲೆ? ಆದರೆ ನೀವು ವಿಷವೆಂದು ತಿಳಿದರೂ ನನ್ನನ್ನು ಆರೈಕೆ ಮಾಡಿ ಶುದ್ಧೀಕರಿಸಿ ತಾಯಿಯ ಸೇವೆಯಿಂದ ನನಗೆ ಪುನರ್ಜನ್ಮ ನೀಡಿದ್ದೀರಿ. ಈ ಕಾರಣದಿಂದ ನಮ್ಮ ನಾಗಕುಲವು ಸುಶರ್ಮ ವಂಶದ ಬ್ರಾಹ್ಮಣರನ್ನು ಬಾಧಿಸುವುದಿಲ್ಲ. ಇದೇ ನಾನು ನಿಮಗೆ ಗುರುದಕ್ಷಿಣೆಯಾಗಿ ನೀಡುವೆನು. ಅನಂತರ ತಾಯಿಯ ಬಳಿಗೆ ಬಂದು, ತಾಯಿ, ನನ್ನನ್ನು ನಿನ್ನ ಸೇವೆಗಾಗಿ ಉಪಯೋಗಿಸಿಕೋ, ಪುನಃ ತಂದೆಯ ಮನೆಗೆ ಕಳುಹಿಸಬೇಡ ಎಂದು ಪರಿಪರಿಯಾಗಿ ಬೇಡಿದಳು. ಆಗ ತಾಯಿಯು ಕರುಣಾಮಯಿ ಆಗಿ
ಆ ನಂದ ಎಂಬ ನಾಗಕನ್ಯೆಯನ್ನು ತನ್ನ ಶಿರಸ್ಸಿನ ಕಿರೀಟದಲ್ಲಿ ಧರಿಸಿ ಅದಕ್ಕೆ ಮೋಕ್ಷವಿತ್ತಳು. ಆದ್ದರಿಂದ ಯಾರು ಶ್ರೀಚಕ್ರ ಪೂಜೆ ಮಾಡಿ ಅದರಲ್ಲಿ ಅನ್ನಪೂರ್ಣೆಯನ್ನು ಪೂಜಿಸುವರೋ ಜಪಿಸುವರೋ ಅಂಥವರು ಆ ತಾಯಿಯ ಅನುಗ್ರಹದಿಂದ ಮೂಕತ್ವ ಕಳೆದುಕೊಂಡು ಸಜ್ಜನರಾಗಿ ಬಾಳಿ ಮೋಕ್ಷ ಪಡೆಯುವರು ಎಂಬಲ್ಲಿಗೆ ಅನ್ನಪೂರ್ಣೇಶ್ವರಿ ಮಹಿಮೆಯ 7ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಅಧ್ಯಾಯ 8. ದ್ವಾಪರ ಯುಗದ ಆರಂಭ ಕಾಲದಲ್ಲಿ ವಿಂಧ್ಯ ಪ್ರದೇಶದಲ್ಲಿ ರಾಜಧರ್ಮ ಎಂಬ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು. ಆತನು ಕ್ರೂರಿಯೂ ಮೋಸಗಾರನೂ ಆಗಿ ಅನೇಕರನ್ನು ಹಿಂಸಿಸಿ ಅವರ ಹತ್ತಿರ ಇದ್ದ ಹಣ ಆಹಾರಾದಿಗಳನ್ನು ಕಳವು ಮಾಡಿ ಅದರಿಂದ ಜೀವಿಸುತ್ತಿದ್ದನು. ಈತನನ್ನು ಆ ಪ್ರದೇಶದಲ್ಲಿ ಯಾರೂ ಗೌರವಿಸುತ್ತಿರಲಿಲ್ಲ. ಇದರಿಂದ ಈತನ ಕೈಯಲ್ಲಿ ಹಣವಿಲ್ಲದೆ ತಿನ್ನಲು ಆಹಾರವಿಲ್ಲದೆ ತಹತಹ ಪಡುತ್ತಿದ್ದನು. ಹೀಗೆ ಅನೇಕ ಕಾಲ ಆಹಾರ ಕೊರತೆ ಹೊಂದಿ ದುಃಖಿಸುತ್ತಿದ್ದನು. ಈತನು ವೇದವಿದ್ಯಾಬಾಹಿರನು, ದೇವಪೂಜಾ ನಿಂದಿತನು, ಅಸತ್ಯವಾದಿಯೂ ವಿಪ್ರಕರ್ಮರಹಿತನಾಗಿದ್ದನು. ಈತನಿಗೆ ಶೂದ್ರಾದಿಗಳು ಕರ್ಮಹೀನರು ಸ್ನೇಹಿತರಾಗಿದ್ದರು. ಅವರ ಸಹವಾಸದಿಂದ ಈತನು ದುಷ್ಟನಾಗಿ ಪ್ರವರ್ತಿಸುತ್ತಿದ್ದನು. ಇಂತಹವನು ನಾಳಿ ಜಂಘ ಎಂಬ ಭಗವಂತ ಭಕ್ತನನ್ನು ಆಶ್ರಯಿಸಿ ಬಂದನು. ಆತನು ಸದಾ ಕಾಲದಲ್ಲಿ ಶ್ರೀಚಕ್ರ ಆರಾಧನೆ ಮಾಡಿ ಅನ್ನಪೂರ್ಣ ಮಂತ್ರದ ಬಲದಿಂದ ಬಂದವರಿಗೆಲ್ಲ ಮೃಷ್ಟಾನ್ನ ಭೋಜನ ಮಾಡಿಸುತ್ತಿದ್ದನು. ತಾಯಿಯ ಅನುಗ್ರಹದಿಂದ ಚೆನ್ನಾಗಿ ಬಾಳುತ್ತಿದ್ದನು. ಆತನಿಗೆ ಆಹಾರದ ಕೊರತೆಯೇ ಇಲ್ಲದಂತಾಯಿತು. ಇಂಥವನನ್ನು ಕಂಡು ರಾಜಧರ್ಮನು, ಅಯ್ಯ, ನನಗೆ ತಿನ್ನಲು ಅನ್ನ ಹಾಗೂ ಕೈತುಂಬ ಹಣ ಕೊಟ್ಟು ಕಾಪಾಡು, ಅದನ್ನು ಸಾಲವಾಗಿ ಪಡೆದು ಮತ್ತೆ ತೀರಿಸುತ್ತೇನೆ ಎಂದು ಅಂಗಲಾಚಿದನು. ಕರುಣಾಮಯನಾದ ನಾಳಿ ಜಂಘನು ತನ್ನ ಸ್ನೇಹಿತರಾದ ವರ್ತಕರ ಬಳಿಗೆ ಬಂದು ಅವರಲ್ಲಿ ಪ್ರಾರ್ಥಿಸಿ ರಾಜಧರ್ಮನಿಗೆ ಹಣ ಕೊಡಿಸಿದನು. ಇತ್ತ ನಾಳಿ ಜಂಘನು ಊಟ ಮಾಡಿ ವಿಶ್ರಾಂತಿ ಪಡೆಯುತ್ತಿದ್ದನು. ಇದನ್ನೇ ದುರುಪಯೋಗಪಡಿಸಿಕೊಂಡ ರಾಜಧರ್ಮನು ನಾಳಿ ಜಂಘನನ್ನೇ ಕೊಂದು ಆಹಾರವನ್ನಾಗಿ ಮಾಡಿಕೊಂಡನು. ಇದನ್ನು ನೋಡಿದ ನಾಳಿ ಜಂಘನ ಸೇವಕರೊಬ್ಬರು ಭಯಭೀತರಾಗಿ ಅಲ್ಲಿಂದ ಓಡಿ ಬಂದು ಮತ್ತೊಬ್ಬ ಪರಿಚಾರಕನಿಗೆ ತಿಳಿಸಲು ಆತನು ಕೋಪಾವಿಷ್ಟನಾಗಿ ಕೈಯಲ್ಲಿ ಆಯುಧ ಹಿಡಿದು ರಾಜಧರ್ಮನ ಬಳಿಗೆ ಬಂದು ಸ್ವಲ್ಪವೂ ವಿಚಾರಿಸದೆ ಆತನನ್ನು ತುಂಡು ತುಂಡಾಗಿ ಕತ್ತರಿಸಿದನು. ಅನಂತರ ಆ ಪರಿಚಾರಕನು ಆ ರಾಜಧರ್ಮನ ಮಾಂಸವನ್ನು ಕಂಡು ಶಪಿಸುತ್ತಾ, ಈ ಮಾಂಸವನ್ನು ನಾಯಿ, ಹದ್ದು, ಕಾಗೆಗಳು ಕೂಡ ಮುಟ್ಟದಿರಲಿ ಎಂದನು. ಇದಾದ ಕೆಲವು ಹೊತ್ತಿನ ಮೇಲೆ ನಾಳಿ ಜಂಘನು ಮಲಗಿದ್ದವನಂತೆ ಎದ್ದನು. ಪರಿಚಾರಕನು ನಾಳಿ ಜಂಘನನ್ನು ಕುರಿತು, ಸತ್ತವರು ನೀವು ಹೇಗೆ ಬದುಕಿ ಬಂದಿರಿ ಎಂದನು. ಆಗ ಅವನು, ಇದೆಲ್ಲವೂ ಶ್ರೀಚಕ್ರಾರಾಧನೆ ಮಾಡಿ ಅನ್ನಪೂರ್ಣೇಶ್ವರಿಯನ್ನು ತಪಸ್ಸಿನಲ್ಲಿ ಮೆಚ್ಚಿಸಿದ್ದರ ಫಲ ಎಂದನು. ಅನಂತರ ತನ್ನಲ್ಲಿರುವ ಶ್ರೀಚಕ್ರವನ್ನು ಪೂಜಿಸಿ ಅನ್ನಪೂರ್ಣೇಶ್ವರಿ ಮಂತ್ರದ ಜಲವನ್ನು ರಾಜಧರ್ಮನ ಅಂಗಾಂಗಗಳಿಗೆ ಪ್ರೋಕ್ಷಿಸಲು ಆತನು ಜೀವ ಪಡೆದು ಬಂದನು. ಅನಂತರ ಅವನಿಗೆ ಶ್ರೀಚಕ್ರದ ಮಹಿಮೆ, ಅನ್ನಪೂರ್ಣೇಶ್ವರಿ ಮಂತ್ರ ಪ್ರಭಾವವನ್ನು ತಿಳಿಸಿದನು. ಅವನನ್ನು ಕುರಿತು ತಾಯಿಯ ಸೇವೆ ಮಾಡಿ ಪರಿಶುದ್ಧನಾಗೆಂದು ಹೇಳಿ ಆತನನ್ನು ತಾಯಿಯ ಸೇವೆಗೆ ನಿಲ್ಲಿಸಿದನು. ಹೀಗೆ ಶ್ರೀಚಕ್ರದಲ್ಲಿ ಬರುವ ಅನ್ನಪೂರ್ಣೇಶ್ವರಿ ಮಂತ್ರವು ಸಕಲ ದುಃಖಗಳನ್ನು ಬಿಡಿಸುವುದು, ಜ್ಞಾನ ಕೊಡುವುದು, ಮೋಕ್ಷ ಕೊಡುವುದು, ಶಾಪ ವಿಮೋಚನೆ ಮಾಡುವುದು, ಸತ್ತವರನ್ನು ಬದುಕಿಸುವುದು. ಅಂತಹ ತಾಯಿಯನ್ನು ನಾವು ನಮ್ಮ ಗುರುಗಳ ಮಾರ್ಗದರ್ಶನದಿಂದ ಪಡೆದ ವಿಚಾರವನ್ನೇ ಇಲ್ಲಿ ಹೇಳಿದ್ದೇನೆ. ತಾಯಿಯನ್ನು ಶ್ರೀಚಕ್ರದಲ್ಲಿ ಆರಾಧಿಸಿದರೆ ಉತ್ತಮ ಫಲ ಕೊಡುವುದೆಂದು ಬಿಚ್ಚು ಮನಸ್ಸಿನಿಂದ ಹೇಳುತ್ತಿದ್ದೇನೆ. ಇಲ್ಲಿಗೆ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಮೆಯ 8ನೇ ಅಧ್ಯಾಯವು ಸಂಪೂರ್ಣವಾಯಿತು.